ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಷಯಕ್ಕೆ ಬರ್ತೀನಿ. ಇವತ್ತಿನ ವಿಷಯ ನೀಚ ಗ್ರಹ. ನಾನು ಎಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಂಡು ಬರ್ತಾ ಇದ್ದೀನಿ. ನೀಚ ಉಚ್ಚದ್ದು ಇನ್ನೂ ತಿಳಿಸಿಲ್ಲ. ಇವತ್ತು ನೀಚ ಗ್ರಹ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀಚ ಗ್ರಹ ಅಂದರೆ ಗ್ರಹಗಳಿಗೆ ನಿರ್ದಿಷ್ಟ ರಾಶಿಯಲ್ಲಿ ನೀಚತ್ವ ಉಂಟಾಗುವುದು. ಅಂದರೆ ಸಪ್ತಗ್ರಹಗಳಿಗೆ ನೀಚತ್ವ ಕೊಟ್ಟಿದ್ದಾರೆ. ರಾಹುಕೇತುಗಳಿಗೆ ಕೆಲವೊಂದು ಋಷಿಗಳು ಇಂಥದ್ದಂತ ಒಂದೆರಡೆರಡು ರಾಶಿ ಕೊಟ್ಟಿದ್ದಾರೆ. ನೋಡೋಣ ಅದ್ರ ಬಗ್ಗೆ ಏನೇನು ಅಂತ ನೋಡೋಣ. ನೀಚ ಗ್ರಹ ಎಂದರೇನು? ನೀಚ ಗ್ರಹದಿಂದ ಉಂಟಾಗುವ ದುಷ್ಪರಿಣಾಮಗಳು ಏನು? ನೋಡಿ, ಒಂದೊಂದು ಗ್ರಹಕ್ಕೆ ಋಷಿಗಳು ಕೊಟ್ಟಿರುವಂತೆ ಒಂದು ರಾಶಿಯಲ್ಲಿ ನೀಚರಾಗುತ್ತಾರೆ, ಅಥವಾ ಪ್ರತಿಯೊಂದು ಗ್ರಹವು ನಿರ್ದಿಷ್ಟ ರಾಶಿಯಲ್ಲಿರುವಾಗ ಆ ಗ್ರಹಕ್ಕೆ ನೀಚತ್ವ ಉಂಟಾಗುತ್ತದೆ. ಇವಾಗ ಸಪ್ತಗ್ರಹಗಳು ತಿಳ್ಕೋಣ. ನವಗ್ರಹಗಳಲ್ಲಿ ಸಪ್ತಗ್ರಹಗಳಿಗೆ ಪರ್ಟಿಕ್ಯುಲರ್ ಇಂತಿಂಥ ರಾಶಿಯಲ್ಲಿ ನೀಚರಾಗ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಅದು ಒಂದು ರಾಶಿ, ಯಾವುದೋ ಒಂದು ರಾಶಿ, ಒಂದೊಂದು ಗ್ರಹಕ್ಕೆ ಒಂದೊಂದು ರಾಶಿ ಕೊಟ್ಟಿರ್ತಾರೆ. ಇನ್ನೂ ಒಂದು ಅಂದರೆ ಪ್ರತಿಯೊಂದಕ್ಕೂ ಇಂಥದೇ ರಾಶಿ ಅನ್ನೋದು ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಆ ರಾಶಿಯಲ್ಲಿ ನೀಚತ್ವ ಉಂಟಾಗುತ್ತೆ ಅಂತ ಹೇಳ್ಬೋದು. ನೀಚ ಗ್ರಹದ ಪರಿಣಾಮ ಅದರ ಕಾರಕತ್ವ ಮತ್ತು ಭಾವಫಲ ನ್ಯೂನ್ಯತೆ ಉಂಟಾಗುತ್ತದೆ ಅಥವಾ ದುರ್ಬಲ ಆಗಿರುತ್ತದೆ. ಗ್ರಹಗಳು ದುರ್ಬಲಗೊಂಡಾಗ ತನ್ನ ನಕಾರಾತ್ಮಕ ಗುಣಗಳನ್ನು ಹೆಚ್ಚಿಸಿಕೊಳ್ಳುತ್ತವೆ. ಪ್ರತಿಯೊಂದು ಗ್ರಹಕ್ಕೂ ಕಾರಕತ್ವ ಅಂತ ಇರುತ್ತೆ. ಆ ಕಾರಕತ್ವ ಏನು ಅಂತ ಮುಂದೆ ಕೊಟ್ಟಿದ್ದೀನಿ, ಯಾಕಂದರೆ ನಾನು ತಿಳಿಸ್ಕೊಟ್ಟಿಲ್ಲ. ಎಲ್ಲ ಗ್ರಹಗಳದ್ದು, ನವಗ್ರಹಗಳದ್ದು ಇಂಟ್ರೊಡಕ್ಷನ್ ಕೊಟ್ಟಿರ್ಬೇಕಾದ್ರೆ ಸ್ವಲ್ಪ ಕೊಟ್ಟಿರ್ಬೋದು. ಇವಾಗ ಡೀಟೇಲಾಗಿ ಒಂದು ಸ್ವಲ್ಪ ಆದಷ್ಟು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಕಾರಕತ್ವನ ಕಳ್ಕೊತವೆ, ಇಲ್ಲ ಅದರದ್ರಲ್ಲಿ ಕಾರಕತ್ವಗಳಲ್ಲಿ ನ್ಯೂನ್ಯತೆ ಮತ್ತು ಭಾವಫಲ. ಒಂದು ನೋಡಿ, ಸೂರ್ಯನಿಗೆ ಚಂದ್ರನಿಗೆ ಒಂದೊಂದೇ ಮನೆ. ಇನ್ನು ಬಾಕಿ 5 ಗ್ರಹಗಳು ಯಾವುದು? ಕುಜ, ಬುಧ, ಗುರು, ಶುಕ್ರ, ಶನಿ ಎಲ್ರಿಗೂ 2 ಮನೆ. ಇವಾಗ ಮೇಷಲಗ್ನ ಅಂದ್ಕೊಳ್ಳಿ. ಮೇಷಲಗ್ನಕ್ಕೆ ಶನಿ ಏನಾಗ್ತಾನೆ? 10, 11ನೇ ಮನೆ ಅಧಿಪತ ಆಗ್ತಾನೆ. ಆವಾಗ ಭಾವಫಲ ಅಂದರೆ ಏನು? 10ನೇ ಮನೆ ಭಾವಫಲ, 11ನೇ ಮನೆ ಭಾವಫಲ. ಆ ಗ್ರಹ ಶನಿ ನೀಚ ಆದರೆ ಕೊಡಲ್ಲ. ಶನಿ ಎಲ್ಲಿ ನೀಚ ಆಗ್ತಾನೆ? ಮೇಷರಾಶಿಯಲ್ಲಿ. ಮೇಷಲಗ್ನಕ್ಕೆ ಲಗ್ನದಲ್ಲಿ ಶನಿ ನೀಚ ಆದರೆ ಅಂತ ಅಂದ್ಕೊಳ್ಳಿ. ಆವಾಗ ಅದು 10ನೇ ಮನೆದು 11ನೇ ಮನೆದು ಭಾವಫಲ ಕೊಡೋದಿಲ್ಲ, ಅದರಲ್ಲಿ ನ್ಯೂನ್ಯತೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ಆ ಗ್ರಹ ಕೊಡೋ ಫಲ ದುರ್ಬಲ, ಅಂದರೆ ಅದರದ್ದು ಯಾವಾಗ ಪವರ್ಲೆಸ್ ಆಗುತ್ತೋ ಗ್ರಹ ನೀಚ ಆದಾಗ ಆ ಗ್ರಹ ಏನಾಗುತ್ತೆ? ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಗ್ರಹಗಳು ವೀಕ್ ಆದಾಗ ಏನಾಗುತ್ತೆ? ನೆಗೆಟಿವ್ ಗುಣಗಳನ್ನ ಹೆಚ್ಚಿಸ್ಕೊಳುತ್ತೆ. ಪಾಸಿಟಿವ್ ಹೋಗಿ ನೆಗೆಟಿವ್ ಅಂದರೆ ಋಣಾತ್ಮಕ ಗುಣಗಳನ್ನ ಹೆಚ್ಚಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಯಾವ ರಾಶಿಯಲ್ಲಿ ಯಾವ ಗ್ರಹಗಳು ನೀಚರಾಗುತ್ತಾರೆ ಅನ್ನೋದು ಟೇಬಲ್ ಕೊಟ್ಟಿದ್ದೀನಿ ನೋಡಿ. ಗ್ರಹಗಳು, ನವಗ್ರಹಗಳದು ರಾಶಿ ರಾಹುಕೇತುಗಳಿಗೆ ಕೊಟ್ಟಿದ್ದೀನಿ ನೋಡಿ. ಡಬಲ್ ರಾಶಿ ಯಾವ ರಾಶಿಯಲ್ಲಿ ಆಗುತ್ತೆ, ನೀಚತ್ವದ ಡಿಗ್ರಿ ಯಾವ ರಾಶಿಯಲ್ಲಾದಾಗ ಅದರ ನೀಚತ್ವ ಡಿಗ್ರಿ ಏನು, ಪರಮ ನೀಚ ಡಿಗ್ರಿ ಏನು ಅನ್ನೋದು ಕೊಟ್ಟಿದ್ದೀನಿ. ಫಸ್ಟು ರವಿ ನೋಡೋಣ. ರವಿ ತುಲಾ ರಾಶಿಯಲ್ಲಿ ನೀಚ ಆಗುತ್ತೆ. 0ಇಂದ 10 ಡಿಗ್ರಿ ತನಕ 10 ಡಿಗ್ರಿ ಪರಮ ನೀಚ ಡಿಗ್ರಿ ಆಗುತ್ತೆ. ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚ ಆಗುತ್ತೆ. 0ಇಂದ 3 ಡಿಗ್ರಿ ನೀಚತ್ವದ ಡಿಗ್ರಿ ಆದರೆ 3 ಡಿಗ್ರಿ ಪರಮ ನೀಚತ್ವ ಡಿಗ್ರಿ ಆಗುತ್ತೆ. ಕುಜ ಕಟಕ ರಾಶಿಯಲ್ಲಿ ನೀಚನಾದರೆ 0ಇಂದ 28 ಡಿಗ್ರಿ ನೀಚತ್ವ ಡಿಗ್ರಿ ಆದರೆ 28ನೇ ಡಿಗ್ರಿ ಪರಮ ನೀಚದ ಡಿಗ್ರಿ ಆಗುತ್ತೆ. ಬುಧ ಮೀನ ರಾಶಿಯಲ್ಲಿ 0ಇಂದ 15 ಡಿಗ್ರಿ ತನಕ ನೀಚತ್ವ ಡಿಗ್ರಿ ಆಗಿರುತ್ತೆ. 15ನೇ ಡಿಗ್ರಿ ಪರಮ ನೀಚ ಡಿಗ್ರಿ ಆಗುತ್ತೆ. ಗುರು ಮಕರ ರಾಶಿಯಲ್ಲಿ 0ಇಂದ 5 ಡಿಗ್ರಿ ತನಕ ನೀಚತ್ವ ಡಿಗ್ರಿ ಆಗಿದ್ದು 5ನೇ ಡಿಗ್ರಿ ಪರಮ ನೀಚತ್ವದ್ದಾಗುತ್ತೆ ಅಂತ ಹೇಳ್ಬೋದು. ಕೆಲವೊಬ್ಬರು 0ಇಂದ 4 ಡಿಗ್ರಿ ಅಂತ ಹೇಳ್ತಾರೆ, 4ನೇ ಡಿಗ್ರಿ
ಪರಮನೀಚ ಡಿಗ್ರಿ ಅಂತ ಆಗುತ್ತೆ ಅಂತ. ಶುಕ್ರ ಕನ್ಯಾ ರಾಶಿಯಲ್ಲಿ 0ಇಂದ 27 ಡಿಗ್ರಿ ನೀಚತ್ವ ಆಗಿದ್ದು 27ನೇ ಡಿಗ್ರಿ ಪರಮನೀಚ ಡಿಗ್ರಿ ಆಗುತ್ತೆ. ಶನಿ ಮೇಷರಾಶಿಯಲ್ಲಿ 0ಇಂದ 20 ಡಿಗ್ರಿ ನೀಚತ್ವದ ಆಗಿದ್ದು 20ನೇ ಡಿಗ್ರಿ ಪರಮನೀಚ ಡಿಗ್ರಿ ಆಗಿರುತ್ತೆ. ರಾಹು ಕೇತುಗಳಿಗೆ ನೀಚತ್ವದ್ದು ಸ್ವಂತ ರಾಶಿಗಳಿಲ್ಲ, ಅದರಿಂದ ನೀಚತ್ವ ರಾಶಿಗಳು ಕೆಲವೊಬ್ಬರು ಹೇಳಲ್ಲ. ಕೆಲವೊಬ್ಬರು ಋಷಿಗಳು ವೃಶ್ಚಿಕ ಅಂತ ಹೇಳ್ತಾರೆ, ಕೆಲವೊಬ್ಬರು ಧನುರ್ ಅಂತ ಹೇಳ್ತಾರೆ. ರಾಹುಗೆ, ಕೇತುಗೆ ವೃಷಭ ಅಥವಾ ಮಿಥುನ ಅಂತ ಹೇಳ್ತಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನಿಮಗೆ ನೋಡ್ಕೊಳೋದಕ್ಕೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ರವಿ ನೋಡ್ಕೊಂಬರೋಣ. ರವಿ ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ ಅಂತ ಕೊಟ್ಟಿದ್ದೀನಿ. ನಾನು ಹೇಳಿದ್ನೆ ಅಲ್ವಾ ಆಗಲೇ, ಪ್ರತಿಯೊಂದು ಗ್ರಹಗಳಿಗೂ ಕಾರಕತ್ವ ಅಂತ ಇರುತ್ತೆ. ನಾನು ನೀಚದ್ದು ತಿಳ್ಕೊಬೇಕು ಅಂದರೆ ಕಾರಕತ್ವ ನೀವು ತಿಳ್ಕೊಳ್ಳಿ ಅಂತ ಡೀಟೇಲಾಗೆ ಕೊಟ್ಟಿದ್ದೀನಿ. ಇದು ಸಪ್ರೇಟ್ ವಿಡಿಯೋ ಬೇಕಾದರೂ ಮಾಡ್ಬೋದಾಯಿತು. ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಕಾರಕತ್ವಗಳನ್ನ. ನೋಡಿ, ತಂದೆಯ ಭಾಗ್ಯ ಇರುವುದಿಲ್ಲ ಅಥವಾ ಚಿಕ್ಕ ವಯಸ್ಸಿನಲ್ಲಿ ತಂದೆಯ ಅಗಲಿಕೆ ಆಗುತ್ತೆ. ಸರ್ಕಾರಿ ಕೆಲಸ ಸಿಗುವುದಿಲ್ಲ. ಆತ್ಮಬಲ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತದೆ. ರವಿ ಪಿತೃಕಾರಕ ಆಗಿರೋದ್ರಿಂದ ತಂದೆಯಿಂದ ಭಾಗ್ಯ ಇರೋದಿಲ್ಲ, ಅಥವಾ ತಂದೆ ಚಿಕ್ಕ ವಯಸ್ಸಲ್ಲೋ ಇದಾಗಿರುತ್ತೆ, ತಂದೆಯಿಂದ ಏನೂ ಅನುಕೂಲ ಇರೋದಿಲ್ಲ ಅನ್ಕೋಬೋದು. ಅದು ಎಷ್ಟು ಪರಮನೀಚ ಇದೆಯಾ, ಯಾವ ರೀತಿಯ ಇದೆಯಾ ಅನ್ನೋದು ತಿಳ್ಕೊಂಡು ಇದು ಮಾಡಬೇಕಾಗತ್ತೆ. ಮತ್ತು ಗೌರ್ಮೆಂಟ್ ಜಾಬ್ ಅನ್ನೋದು ಇವ್ರಿಗೆ, ಗೌರ್ಮೆಂಟ್ ರಿಲೇಟೆಡ್ ಏನೇ ಆಗಲಿ ಕೆಲಸಗಳು ಇವ್ರಿಗೆ ಆಗಲ್ಲ ಅಂತ ಹೇಳ್ಬೋದು. ನಾವು ರವಿನ ಆತ್ಮಕಾರಕ ಅಂತ ಹೇಳ್ತೀವಿ. ನಮಗೆ ವಿಲ್ ಪವರ್ ಅನ್ನೋದು ಕೊರತೆ, ಮತ್ತು ಅದರಲ್ಲಿ ವಿಶ್ವಾಸ ಇರಲ್ಲ, ನಮ್ಮಲ್ಲಿ ನಮ್ಮ ಮೇಲೆ ವಿಶ್ವಾಸ ಇರೋಲ್ಲ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಪಾಯಿಂಟು, ಸ್ವಮೌಲ್ಯದ ಪರೀಕ್ಷೆ ಅಥವಾ ವೈಯಕ್ತಿಕ ಶಕ್ತಿ ವ್ಯಕ್ತಪಡಿಸುವಲ್ಲಿ ವಿಫಲ. ಅಂದರೆ ನಮ್ಮನ್ನೇ ವ್ಯಾಲ್ಯೂಯೇಷನ್ ಮಾಡ್ಕೊಳೋದು, ಇದು ನಾನು ಎಷ್ಟು ಸರಿ ಎಷ್ಟಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ತಪ್ಪು ಮಾಡಿದ್ರೂ ಏನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ನಾನು ಸರಿಯಾದ ದಾರಿಗೆ ಹೋಗ್ತಿದ್ದೀನ ಇಲ್ಲ, ಅದನ್ನು ಸ್ವಮೌಲ್ಯ ಅಂತ ಹೇಳ್ಬೋದು. ಅಂದರೆ ನಮ್ಮನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು. ಮತ್ತು ವೈಯಕ್ತಿಕ ನಮ್ಮ ಶಕ್ತಿ ಏನು ಅನ್ನೋದು ನಾವು ಇನ್ನೊಬ್ಬರ ಹತ್ರ ನಾವು ವ್ಯಕ್ತಪಡಿಸೋಲ್ಲ. ಅಂದರೆ ನಾವು ಹಿಂಗೆಲ್ಲ ಹಾಗೆ ಅನ್ನೋದು, ನಾವೇನೂ ನಮ್ಮ ಪವರ್ ಏನಿದೆ ಅನ್ನೋದು ಸತ ಇನ್ನೊಬ್ರಿಗೆ ಗೊತ್ತಾಗಲ್ಲ. ಏನೋ ಶಕ್ತಿಹೀನರ ಥರ ಇರ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ಹಾಕಂ ಘನತೆ, ಗೌರವ, ನಾಯಕತ್ವ, ಸ್ವಯಂ ಅಭಿವ್ಯಕ್ತಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಎದುರಿಸಬೇಕಾದ ಸವಾಲುಗಳು ಅನೇಕ. ಅಂದರೆ ಈಗೋಯಿಸಮ್ ಜಾಸ್ತಿ ಇರುತ್ತೆ. ರವಿ ಯಾವಾಗ ನೀಚನಾಗ್ತಾನೋ ಈಗೋ ಇರೋ ಮತ್ತು ಒಂಥರ ಸ್ವಾಭಿಮಾನ ಅನ್ನೋದು ಇರಲ್ಲ. ಮತ್ತು ಎಲ್ಲಾದರೂ ಹೋದರೆ ಗೌರವ ಸಿಗಲ್ಲ, ಘನತೆ ಒಂದು ಇದಿರುತ್ತೆ. ನಮ್ಮ ಪರ್ಸ್ನಾಲಿಟಿಗೆ ಘನತೆ ಆಗಲಿ ಗೌರವ ಆಗಲಿ ಸಿಗಲ್ಲ. ಆಮೇಲೆ ನಾವು ಮುಂದಾಳತ್ವ ವಹಿಸ್ತೀವಿ, ಇಲ್ಲ ನಾಯಕತ್ವ ಅಂತ ಲೀಡರ್ ಅಂತೀವಲ್ಲ, ಆ ಕ್ವಾಲಿಟೀಸ್ ಇರಲ್ಲ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ವ್ಯಕ್ತಿತ್ವ ಅನ್ನೋದಿರುತ್ತಲ್ಲ, ಆ ವ್ಯಕ್ತಿತ್ವಕ್ಕೆ ಬೆಲೆ ಇರೋದಿಲ್ಲ. ಮತ್ತು ಬೇಕಾದಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಹೇಳ್ಬೋದು. ಮತ್ತು ಆರೋಗ್ಯ ಈ ಥರದ್ದು ರವಿಗೆ ನಮ್ಮ ದೇಹದಲ್ಲಿ ಏನು ಕಾರಕ ಆಗ್ತಾನೆ, ಕಣ್ಣಿನ ಸಮಸ್ಯೆ ಇದಾಗುತ್ತೆ. ಜ್ವರದಿಂದ ಬಳಲುವುದು, ಹೃದ್ರೋಗ ಸಮಸ್ಯೆ. ಯಾವಾಗ ರವಿ ನೀಚ ಆದರೆ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಇವಾಗ ನೈಟ್ ಕುರುಡ್ತನ ಇರ್ಬೋದು, ದೂರದೃಷ್ಟಿ, ಸಮೀಪ ದೃಷ್ಟಿ ಅನ್ನೋದು ಎರಡು ಇರುತ್ತಲ್ಲ, ಆ ಥರದ್ದು ಆಗ್ಬೋದು. ಕಣ್ಣು ಒಂಥರ ಗುರುಗಣ್ಣು ಅನ್ನೋದು ಇರುತ್ತೆ, ದಪ್ಪ ಕೂತ್ಕೊಂಡಿರ್ಬೋದು. ಕೆಲವೊಬ್ರಿಗೆ ಒಂದೊಂದು ಥರ ಕೆಂಪಗಾಗ್ಬೋದು, ತುಂಬ ಕಣ್ಣಿನ ಪದೇ ಪದೇ ಇದಾಗ್ಬೋದು. ಆಮೇಲೆ ಕಣ್ಣೇ ಕಾಣಿಸ್ದೇ ಇರೋ ಥರ ಇರ್ಬೋದು, ಆ ಥರ ಆಗುತ್ತೆ. ಮತ್ತು ಫೀವರ್ ಅನ್ನೋದು ಜಾಸ್ತಿ ಬರುತ್ತೆ. ತುಂಬ ರವಿ ಸರಿ ಇಲ್ಲ ಅಂದರೆ ಫೀವರ್ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತು ಹಾರ್ಟ್ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ಹೇಳಿದ್ದೀನಿ. ಇನ್ನೂ ಕಾರಕತ್ವಗಳು ಒಂದು ಸ್ವಲ್ಪ ಓದ್ರೆ, ಡೀಟೇಲಾಗಿ ಹೋದರೆ ಇನ್ನೂ ಒಂದಷ್ಟು ಸಿಕ್ಕತ್ತೆ. ನಾನು ಮೈನ್ ಇಂಪಾರ್ಟೆಂಟು ಹೇಳ್ಕೊಂಡು ಬಂದಿದ್ದೀನಿ. ಇವಾಗ ಕಾರಕತ್ವದ ನ್ಯೂನ್ಯತೆ ಇತ್ತು, ರವಿ ನೀಚ ಆದ. ನಾವೇನು ಮಾಡಬೇಕು ಆವಾಗ? ಸೂರ್ಯದೇವರ ಪ್ರಾರ್ಥನೆ, ಅರಣಕಾಲದಲ್ಲಿ ಆದಿತ್ಯ ಹೃದಯ ಪಾರಾಯಣ, ಸೂರ್ಯ ಬೀಜ ಮಂತ್ರ, ಸೂರ್ಯ ಗ್ರಹ ಮಂತ್ರ, ಸೂರ್ಯ ಪೀಡಾ ಪರಿಹಾರ ಮಂತ್ರ ಜಪ ಮಾಡೋದು. ಭಾನುವಾರದಂದು ಗೋಧಿ ದಾನ.
ಅಂದರೆ ನಾವು 9 ವಾರನೋ 12 ವಾರನೋ ಆ ಥರ ಭಾನುವಾರದ ದಿವಸ ಗೋಧಿ ದಾನ ಮಾಡೋದು. ನಿಮ್ಗೆ ಆಗಲಿಲ್ಲ ಅಂದರೆ ಗೋಧಿಯಿಂದ ತಯಾರಿಸಿದ ಫುಡ್ಡು ಅಥವಾ ಬಿಸ್ಕೆಟ್ಸ್ ಎಲ್ಲ ಒಂದು ಸ್ವಲ್ಪ ಗೋಧಿ ಯೂಸ್ ಮಾಡೇ ಮಾಡ್ತಾರೆ. ಅಂಥ ಗೋಧಿಯಿಂದ ತಯಾರಿಸಿದಂಥ ಪದಾರ್ಥಗಳನ್ನ ಬಡವರಿಗೆ ಹಂಚೋದು, ಇಲ್ಲ ಯೋಗ್ಯರಿಗೆ ಗೋಧಿ ದಾನ ಮಾಡೋದು, ಆ ಥರ ಮಾಡ್ಕೊಂಬರೋದು. ಮತ್ತು ಹಸುಗೆ ಗೋಧಿ ತಿನ್ನಿಸೋದು, ಅದರಲ್ಲೂ ಬೇರೆ ಬೇರೆ ಥರ ಮಾಡ್ಕೋಬೋದು. ಭಾನುವಾರದತ್ತು ಅಂದರೆ ಭಾನುವಾರ ಬೆಳಗ್ಗೆ ನೆನೆ ಹಾಕಿ ಸಂಜೆ ತಿನ್ನಿಸಿ, ಇಲ್ಲ ಶನಿವಾರ ನೈಟ್ ನೆನೆ ಹಾಕಿ ಭಾನುವಾರ ತಿನ್ನಿಸಿ, ಅದು ಒಳ್ಳೆಯದು. ಯಾವಾಗ ಸೂರ್ಯದೇವನ ನಾವು ಪ್ರಾರ್ಥನೆ ಮಾಡ್ತೀವೋ ಸೂರ್ಯನ ದೋಷ ಕಡಿಮೆ ಆಗುತ್ತೆ. ಮತ್ತು ಸೂರ್ಯದೇವನ ಪ್ರಾರ್ಥನೆ ಆದಷ್ಟು ಬೆಳಗ್ಗೆ 8 ಗಂಟೆ ಒಳಗಡೆ, ಅರ್ಣಕಾಲದಲ್ಲಿ ಅಂದರೆ 7-8 ಗಂಟೆ ಒಳಗಡೆ ಮಾಡಿದ್ರೆ ಒಳ್ಳೆಯದು. ಮತ್ತು ಸೂರ್ಯ ಬೀಜ ಮಂತ್ರ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಅಂತ ಬರುತ್ತೆ. ಸೂರ್ಯಗ್ರಹ ಮಂತ್ರ ಅದೇ ರೀತಿ ಸೂರ್ಯಪೀಡಾ ಪರಿಹಾರ ಮಂತ್ರನ ಇದರಲ್ಲಿ ಮಾಡಿದ್ರೆ ಏನಾಗುತ್ತೆ, ಸೂರ್ಯನ ದೋಷ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಚಂದ್ರ ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ? ಸೂರ್ಯನಿಂದ ಆಯಿತು, ಇವತ್ತು ಚಂದ್ರ ಮಾತೃಕಾರಕ ಆಗಿರೋದ್ರಿಂದ ನೀಚ ಆದಾಗ ಏನಾಗುತ್ತೆ, ತಾಯಿಯ ಭಾಗ್ಯ ಇರುವುದಿಲ್ಲ ಅಥವಾ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಅಗಲಿಕೆ ಆಗುತ್ತೆ. ಮನಸ್ಸಿನ ಚಂಚಲತೆ, ಮಾನಸಿಕ ಅಸ್ವಸ್ಥತೆ, ದುರ್ಬಲ ಮನಸ್ಸು ಮತ್ತು ಭಾವನಾತ್ಮಕ ಅಸ್ಥಿರತೆ, ಭಾವನಾತ್ಮಕ ಸಮತೋಲನ ಹಾಗೂ ಭದ್ರತೆ. ಅಂದರೆ ಯಾವಾಗ ಚಂದ್ರ ನೀಚ ಆಗ್ತಾನೆ, ತಾಯಿ ಇಲ್ಲದೆ ಇರ್ಬೋದು, ಚಿಕ್ಕ ವಯಸ್ಸಲ್ಲೇ ಹೋಗ್ಬೋದು, ತಾಯಿ ಇದ್ರೂ ಅವರಿಂದ ದೂರ ಇರ್ಬೋದು, ತಾಯಿ ಭಾಗ್ಯ ಇಲ್ಲ ಅಂದರೆ ಯಾವ ರೀತಿ ಬೇಕಾದರೂ ತಾಯಿಗೇನೋ ಕಾಯಿಲೆಯಿಂದ ನರಳುತ್ತಾ ಇರ್ಬೋದು. ಈ ಥರದ್ದೆಲ್ಲ ನೋಡಬೇಕಾಗುತ್ತೆ. ಯಾವಾಗ ಚಂದ್ರ ನೀಚ ಆದಾಗ ಮನಸ್ಸು ತುಂಬ, ಚಂದ್ರ ಅಂದರೆ ಚಂಚಲತೆ, ಅದರ ಕಾರಕತ್ವ ಏನಾಗುತ್ತೆ, ತುಂಬ ಅತೀವ ಚಂಚಲತೆ ಆದರೆ ಮನುಷ್ಯರಿಗೆ ಇದು ಸರಿಯಾದ ಯಾವುದೇ ಒಂದು ವ್ಯಕ್ತಿತ್ವನ ನಿರೂಪಿಸೋಕ್ಕಾಗಲ್ಲ. ನಾವು ನಮ್ಮ ಮನಸ್ಸಿಂದ ಇದನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಏನೋ ಒಂದು ಚಡಪಡಿಕೆ ಅನ್ನೋದು ಇರುತ್ತೆ. ಆಮೇಲೆ ಮಾನಸಿಕ ಅಸ್ವಸ್ಥತೆ ಆದಾಗ ಮನಸ್ಸು ಯಾವಾಗ ಚೆನ್ನಾಗಿರಲ್ಲೋ, ಕುಟುಂಬದ ಇತರೆ ಸದಸ್ಯರು, ಅದು ಗಂಡ ಹೆಂಡತಿ ಆಗ್ಬಿಟ್ರೆ ಇನ್ನೂ ಆ ಮನಸ್ಸು ತುಂಬ ಹದಗೆಟ್ಬಿಟ್ರೆ ಅವರು ಈ ಮನಸ್ಸು ಇಚ್ಛೆ ಇದಾಗುತ್ತೆ. ಅಸ್ವಸ್ಥತೆ ಆದಾಗ ಏನಾಗುತ್ತೆ ಅನ್ನೋದು ನೀವು ತಿಳ್ಕೊಂಡಿರ್ತೀರ. ಇದ್ರದ್ದು ಇದಾಗತ್ತೆ ಅಂತ. ಮನಸ್ಸು ತುಂಬ ದುರ್ಬಲ, ಅಯ್ಯೋ ಒಂಚೂರು ಅಯ್ಯೋ ಹಂಗಾದ್ರೆ ಹಿಂಗೆ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಬರ್ತಾರೆ ಚಂದ್ರ ನೀಚ ಆದಾಗ. ಮತ್ತು ಇನ್ನೊಂದೇನು ಅಂದರೆ ಭಾವನೆಗಳಲ್ಲಿ ಸ್ಥಿರತೆ ಅನ್ನೋದು, ಒಂದೇನೋ ಎಕ್ಸ್ಪ್ರೆಸ್ ಮಾಡ್ತೀವಿ ಅದರಲ್ಲಿ ಇವಾಗ ಒಂದು ಕ್ಷಣಚಿತ್ತ ಕ್ಷಣಪಿತ್ತ ಅಂತಾರಲ್ಲ, ಆ ರೀತಿ ಇರುತ್ತೆ. ಮತ್ತು ಸಮತೋಲನ ಅನ್ನೋದು ಇರೋದಿಲ್ಲ. ಮತ್ತು ಯಾವಾಗ ಅದು ನಮ್ಮ ಮುಂದೆ ಏನಾಗುತ್ತೋ ಇಲ್ವೋ, ಹೆಂಗಿರ್ತೀವೋ ಏನೋ, ಈ ಥರದ ಯೋಚನೆಗಳು ಚಂದ್ರ ನೀಚ ಆದಾಗ ಇದಾಗುತ್ತೆ. ನೆಕ್ಸ್ಟ್, ನಿರ್ಣಯಗಳನ್ನು ಕೈಗೊಳ್ಳುವುದರಲ್ಲಿ ವಿಫಲ, ಸಾರ್ವಜನಿಕರ ಜೊತೆ ಬೆರೆಯುವುದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಹಿನ್ನಡೆ. ಇವರು ಯಾವುದೇ ಒಂದು ನಿರ್ಣಯನ ಅಂದರೆ ತೀರ್ಮಾನಗಳನ್ನು ತಗೋಬೇಕು ಅಂದರೆ ಅವ್ರಿಗೆ ಆಗದೇ ಇಲ್ಲ. ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಒಬ್ಬರು ಗೈಡೆನ್ಸು ತುಂಬ ಬೇಕಾಗಿರುತ್ತೆ ಇವರಿಗೆ. ಮತ್ತು ಚಂದ್ರ ಏನು ಹೇಳ್ತೀವಿ ಅಂದರೆ ಸಾರ್ವಜನಿಕ ಗ್ರಹ ಅಂದರೆ ಎಲ್ಲರಲ್ಲೂ ಪಬ್ಲಿಕ್ ಜೊತೆ ಬೆರೆಯೋದು, ಇವರು ಬೆರೆಯಲ್ಲ. ಮತ್ತು ಅಂಥ ಕ್ಷೇತ್ರಗಳಲ್ಲಿ ಒಂದು ಸಂಘ ಸಂಸ್ಥೆ ಇನ್ನೊಂದು ಏನಾದರೂ ನಿಲ್ತ್ಕೊಳಕ್ಕೆ ಹೋಗೋದು, ಮುಂದಕ್ಕೆ ಹೋಗೋದು ಅಂಥದ್ದು ಮಾಡಿದಾಗ ಅವ್ರಿಗೆ ಮುನ್ನಡೆ ಆಗೋದೇ ಇಲ್ಲ. ಹಿನ್ನಡೆ ಅಂದರೆ ಒಂದು ಸ್ವಲ್ಪ ಹಿಂದಕ್ಕೆ ತಳ್ತಾರೆ ಇವ್ರನ್ನ, ನಿಂಗೆ ಆಗಲ್ಲ ಹೋಗು ಅಂತ ತಳ್ಳೋ ರೀತಿ ಇರುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ತನ್ನನ್ನು ಮತ್ತು ಕುಟುಂಬದವರನ್ನು ಪೋಷಿಸುವಲ್ಲಿ ಸವಾಲು, ಸಮಸ್ಯೆ ಉಂಟಾಗುತ್ತೆ. ಅಂದರೆ ತನಗೆ ತಾನೇ ಪೋಷಿಸ್ಕೊಳ್ದೇ ಇದ್ದವನು ಕುಟುಂಬದವ್ರನ್ನೇನೋ ಪೋಷಣೆ ಮಾಡ್ತಾನೆ. ಯಾವಾಗ ಫೈಲ್ಯೂರ್ ಆಗುತ್ತೋ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಉಂಟಾಗುತ್ತೆ. ಪೋಷಣೆ ಮಾಡೋದು ಅಂದರೆ ಹಣಕಾಸು ಎಲ್ಲ ಇದಿರಬೇಕು ಅವ್ರಿಗೆ, ಪ್ರತಿಯೊಂದನ್ನು ಮಾಡಿ ಅವ್ರಿಗೇನು ಬೇಕು ಬೇಡಗಳನ್ನ ತೀರಿಸೋದ್ರಲ್ಲಿ, ಅವರು ಪೂರೈಸೋದ್ರಲ್ಲಿ ಇವರು ವಿಫಲರಾಗದಾಗ ಬೇಕಾದಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು ಚಂದ್ರನಿಂದ ನಮ್ಮ ದೇಹ, ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೆ ಅಂದರೆ ಶೀತ ಬಾಧೆ ಹೆಚ್ಚಾಗುತ್ತೆ, ಭಯಭೀತರು, ನಿದ್ರಾಹೀನತೆ. ಯಾವಾಗ ಚಂದ್ರ ಕಾರಕತ್ವ ಏನಾಗುತ್ತೆ, ಕೋಲ್ಡ್ ಅನ್ನೋದು ಇದಾಗುತ್ತೆ. ಕೋಲ್ಡ್ ಜಾಸ್ತಿ ಆದಾಗ
ಶೀತ ಕೆಮ್ಮು ಈ ಥರದ ಲಂಗ್ಸ್ ಕಟ್ಕೊಳೋದು ಇವೆಲ್ಲ ಆಗುತ್ತೆ. ಆಮೇಲೆ ತುಂಬ ಭಯಪಡೋದು, ತುಂಬ ಭಯಪಟ್ಬಿಟ್ರು ಅವ್ರು ಒಬ್ಬಂಟಿಗರಾದ್ರೂ ಡಿಪ್ರೆಷನ್ಗೆ ಹೋಗೋದು ಇದೆಲ್ಲ ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು ಯಾವಾಗ ಚಂದ್ರ ಚೆನ್ನಾಗಿರಲ್ವೋ ನಿದ್ದೆ ಬರಲ್ಲ, ಸರಿಯಾದ ಟೈಮ್ಗೆ ನಿದ್ದೆ ಬರದೆ ತುಂಬ ತೊಳಲಾಡ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಕತ್ವಗಳು ನ್ಯೂನ್ಯತೆ ಆದಾಗ ಏನು ಮಾಡಬೇಕು? ಪರಿಹಾರ ನೋಡಿ, ಚಂದ್ರದೇವರ ಪ್ರಾರ್ಥನೆ, ಈಶ್ವರನ ಪ್ರಾರ್ಥನೆ. ಚಂದ್ರನ ಪ್ರಾರ್ಥನೆ ಮಾಡಿದ್ರೆ ಸಂಜೆ 7 ಗಂಟೆ ಹಂಗೆ ಮೇಲೆ 6:45 7 ಗಂಟೆ ಮೇಲೆ ಪ್ರಾರ್ಥನೆ ಮಾಡಿದ್ರೆ ಚಂದ್ರನ ಒಳ್ಳೆಯದು. ಮತ್ತು ಚಂದ್ರನಿಗೆ ಮೊಸರನ್ನು ನಿವೇದನೆ ಮಾಡೋದು, ಇಲ್ಲ 1-2 ಸ್ಪೂನ್ ಮೊಸರಿಡೋದು, ಅದು ಸಹ ಒಳ್ಳೆಯದು. ಈಶ್ವರಂಗೂ ಅಷ್ಟೇ ಅಭಿಷೇಕಗಳು, ಈಶ್ವರನ ಪ್ರಾರ್ಥನೆ, ಈಶ್ವರನ ಜಪ ಈ ಥರ ಎಲ್ಲ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಚಂದ್ರ ಬೀಜ ಮಂತ್ರ, ಚಂದ್ರಗ್ರಹ ಮಂತ್ರ, ಚಂದ್ರ ಪೀಡಾ ಪರಿಹಾರ ಮಂತ್ರ ಜಪ ಇವನ್ನ ಎಲ್ಲ ಹೇಳ್ಕೋಬೋದು. ಯಾವುದು ನಿಮಗೆ ಇಷ್ಟ ಆಗುತ್ತೋ ಒಂದನ್ನಾದರೂ ಅನುಷ್ಠಾನ ಮಾಡ್ಕೊಳ್ಳಿ. ನಿಮಗೆ ನಂಬರ್ ಆಫ್ ಕೌಂಟ್ಸ್ ಅಂತ ಡೈಲಿ ಇಟ್ಕೊಳ್ಳಿ. ಸಂಜೆ ಹೊತ್ತು 7 ಗಂಟೆ ಆದಮೇಲೆ ನೀವೆಲ್ಲಾದರೂ ಕೆಲಸಕ್ಕೆ ಹೋಗ್ಬಿಟ್ಟು ಬಂದ್ರೂ ನೀವೇನು ಮಾಡಿ, ಕೈಕಾಲು ಮುಖ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ. ಚಂದ್ರ ಕಾಣಿಸಿದ್ರೆ ಚಂದ್ರನ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ದಾನ ಏನು ಮಾಡಬೇಕು ಅಂದರೆ ಸೋಮವಾರದ ದಿವಸ ಅಕ್ಕಿ ದಾನ ಅಥವಾ ಕ್ಷೀರದಾನ, ಹಾಲಾದರೂ ಅಥವಾ ಅಕ್ಕಿ ಆದರೂ ದಾನ ಮಾಡಬೇಕು. ಒಂದು ವೇಳೆ ನೀವು ಫುಡ್ ಥರ ಕೊಡ್ತೀನಿ ಅಂದರೆ ಮೊಸರನ್ನ ಕೊಡೋದು, ಈ ಥರದನ್ನು ಮಾಡ್ಬೋದು. ಹಾಲು ಯಾರಿಗಾದರೂ ಡೊನೇಟ್ ಮಾಡೋದು, ಈ ಥರದನ್ನು ಮಾಡ್ಬೋದು. ಸೋಮವಾರ ಒಳ್ಳೆಯದು. ಹಸುಗೆ ತಿನ್ನಿಸ್ತೀನಿ ಅಂದರೆ ಭಾನುವಾರ ನೆನೆ ಹಾಕಿ ಸೋಮವಾರ ತಿನ್ನಿಸಿ. ಒಂದು ವೇಳೆ ಸೋಮವಾರ ತಿನ್ನಿಸ್ತೀನಿ ಅಂದರೆ ಒಂದು 3-4 ಅವರ್ಸ್ ನೆನೆ ಹಾಕಿ ಆಮೇಲೆ ತಿನ್ನಿಸ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಚಂದ್ರನ ಕಾರಕತ್ವ, ಅದಕ್ಕೆ ಪರಿಹಾರ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೋಡಿ, ಕುಜ ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ? ಕುಜ ಗ್ರಹದ್ದು ಇವಾಗ ಪ್ರೇರಣೆಯ ಕೊರತೆ, ಅತೀವ ಕೋಪ. ಯಾವಾಗ ಕುಜ ನೀಚ ಆಗ್ತಾನೋ ಅವಾಗೇನಾಗುತ್ತೆ, ನಮಗೆ ಇನ್ಸ್ಪಿರೇಷನ್ ಅನ್ನೋದು ಇರಲ್ಲ. ಮತ್ತು ಕೋಪ, ಸುಮ್ಮನೆ ಇವಾಗ ಕೋಪ ಬರೋದಕ್ಕೂ ಕೆಟ್ಟದಾಗ ಕೋಪ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈ ಕೆಲ್ಸಕ್ಕೆ ಬಾರದೇ ಇರೋದಕ್ಕೆಲ್ಲ ಕೋಪ ಮಾಡ್ಕೊತಾ ಇರ್ತಾರೆ. ಒಡ ಹುಟ್ಟಿದವರಲ್ಲಿ ಭಿನ್ನಾಭಿಪ್ರಾಯ. ಯಾವಾಗ ಅಣ್ಣ ತಮ್ಮಂದರು, ಒಡ ಹುಟ್ಟಿದವರು ಅಂದರೆ ಅಣ್ಣ ತಮ್ಮಂದರಲ್ಲಿ ಕುಜ ಸಹೋದರ ಕಾರಕ ಆಗೋದ್ರಿಂದ ಒಡ ಹುಟ್ಟಿದವರಲ್ಲಿ ಒಂದೇ ಅಭಿಪ್ರಾಯ ಇಲ್ಲ, ಅವರೊಂದು ಹೇಳಿದ್ರೆ ಇವರೊಂದು ಅನ್ನೋದು ಇರುತ್ತೆ. ಮತ್ತು ದೈಹಿಕ ಸಾಮರ್ಥ್ಯದ ಕೊರತೆ ಉಂಟಾಗುತ್ತದೆ. ಕುಜ ಅಂದ್ರೆ ಒಂದು ಕಟ್ಟುಮಸ್ತು ಹಾಳು ಸೈನಿಕರಿದ್ದಂಗೆ ಇರುತ್ತೆ ಅಂತ. ಯಾವಾಗ ಕುಜ ನೀಚ ಆಗ್ತಾನೆ ಅವರು ಸಣಕಳು, ಶರೀರ ಈ ಥರ ತುಂಬ ದೇಹ ಬಲಾಢ್ಯತೆ ಅನ್ನೋದು ಇರೋದಿಲ್ಲ. ಮತ್ತು ನೆಕ್ಸ್ಟ್ ಪಾಯಿಂಟು, ತನ್ನನ್ನು ತಾನು ಪ್ರತಿಪಾದಿಸುವಲ್ಲಿ ವಿಫಲ ಮತ್ತು ತೊಂದರೆಗಳು. ಯಾವಾಗ ಕುಜ ಇದ್ದರೆ ವಾದ ಪ್ರತಿವಾದ ಚೆನ್ನಾಗಿ ಮಾಡ್ತಾರೆ. ಯಾವಾಗ ಕುಜ ನೀಚ ಆಗ್ತಾನೆ ಪ್ರತಿವಾದ ಮಾಡ್ಕೊಳಕ್ಕಾಗಲ್ಲ. ತನ್ನ ತಪ್ಪಿಲ್ಲ ಅಂದ್ರೂ ಅಯ್ಯೋ ಸುಮ್ಮನೆ ಹಿಂದೆ ಸರಿಬೇಕಾಗುತ್ತೆ. ಮತ್ತು ಇನ್ನು ಎಷ್ಟೊಂದು ಸಮಸ್ಯೆನ ಅಂತಹ ವಿಷಯಗಳಲ್ಲಿ ಎದುರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟು, ಧೈರ್ಯ, ಕೆಲಸದ ಚಾಲನೆ, ಕೆಲಸದ ಕ್ರಿಯೆಗೆ ಅನೇಕ ಸವಾಲುಗಳು. ಅಂದರೆ ಇವ್ರಿಗೆ ಯಾವಾಗ ಕುಜ ಧೈರ್ಯಕಾರಕ, ಸಾಹಸ ಅಂತ ಇದೆಲ್ಲ ಸೈನಿಕರು, ಆರ್ಮಿ, ಮಿಲಿಟ್ರಿ ಇಂಥದಕ್ಕೆಲ್ಲ ಇರ್ತಾರೆ ಅಂತೆ. ಯಾವಾಗ ಕುಜ ವೀಕ್ ಆಗ್ತಾನೋ ಪುಕುಳರು, ಎದುರ ಧೈರ್ಯ ಅನ್ನೋದೇ ಇಲ್ಲ. ಎಲ್ಲಿಗಾದರೂ ಮುಂದೋಗ್ಬೇಕು, ಒಬ್ಬರ ಹತ್ರ ಮಾತಾಡಬೇಕು ಅಂದರೆ ಧೈರ್ಯ ಅನ್ನೋದಿರಲ್ಲ. ಮತ್ತು ಯಾವುದಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ, ಅದನ್ನು ಕೆಲಸ ಸ್ಟಾರ್ಟ್ ಮಾಡಿರೋದು ಕಾರ್ಯಪ್ರವೃತ್ತಿ ಬರಬೇಕು ಅಂದರೆ ಅದನ್ನು ಮಾಡೋಕ್ಕಾಗಲ್ಲ. ಆ ಥರ ಅದರಲ್ಲಿ ಏನೋ ಸಮಸ್ಯೆ, ಒಂದು ಕೆಲಸ ಕೈಗೊಳ್ಳಿದ್ರೆ ಅದು ಕಂಪ್ಲೀಟ್ ಮಾಡಿದೆ ಏನೋ ಒಂದು ಸಮಸ್ಯೆನ ಎದುರಿಸ್ತಾರೆ ಅಂತ ಹೇಳ್ಬೋದು. ಭೂ ಸಂಬಂಧ ವ್ಯವಹಾರಗಳಲ್ಲಿ ಗೋಜಲು. ಇವ್ರಿಗೆ ಭೂಮಿ ಇರುತ್ತೆ ಅಂದ್ಕೊಳ್ಳಿ, ಪಿತ್ರಾರ್ಜಿತ, ಅದರಲ್ಲಿ ಕೋರ್ಟು ವ್ಯವಹಾರ, ಯಾರೋ ಒತ್ತುವರಿ ಮಾಡಿರೋದು, ಇನ್ನೊಂದು ಏನೋ ಒಂದು ಸಮಸ್ಯೆ ಇರುತ್ತೆ. ಅಣ್ಣ ತಮ್ಮಂದ್ರಲ್ಲಿ ಜಗಳ, ಭೂಮಿ ವಿಷಯದಲ್ಲಿ ಅನ್ನೋದಿರುತ್ತೆ. ಇಲ್ಲವೇ ಅಂದರೆ ಯಾವುದೋ ಒಂದು ಭೂಮಿ ತಗೊಂಡಿರ್ತಾರೆ, ಅದರಿಂದ ಮೋಸ ಹೋಗ್ಬೋದು. ಇವರೊಬ್ಬರು ಯಾರಿಗೋ ಮಾರಿರ್ತಾರೆ, ಅವರಿಂದ ದುಡ್ಡು ಬರದೇ ಇರ್ಬೋದು. ಒಟ್ಟಿನಲ್ಲಿ ಭೂ ಸಂಬಂಧ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಗೋಜಲು, ಗಲಾಟೆ ಆ ಥರ ಇರುತ್ತೆ. ಮತ್ತು ಕುಜಂದು ಇನ್ನೊಂದು ಪಾಯಿಂಟ್ ನೋಡೋಣ. ರಕ್ತಹೀನತೆ ಅಥವಾ ರಕ್ತ ಸಂಬಂಧಿತ ಕಾಯಿಲೆ ಮತ್ತು ಮೂಳೆಯ ಸವಿತ ಮುರಿತ.
ರಕ್ತ ಅಂದರೆ ಬ್ಲಡ್ಡು ಕಡಿಮೆ ಇರುತ್ತೆ ಇವರಿಗೆ, ಐರನ್ ಕಂಟೆಂಟ್ ಅನ್ನೋದು ಕಡಿಮೆ ಇರುತ್ತೆ. ರಕ್ತ ಸಂಬಂಧ ಇವಾಗ ಬಿ ಪಿನೂ ಅಷ್ಟೇ, ಬ್ಲಡ್ ಪ್ರೆಷರ್ ಏನಾಗುತ್ತೆ ಅಂದರೆ ಜಾಸ್ತಿ ಅಥವಾ ಕಡಿಮೆ, ಉಚ್ಚನಾದಾಗ ಜಾಸ್ತಿ ಇರುತ್ತೆ, ನೀಚನಾದಾಗ ಬಿ ಪಿ ಲೋ ಬಿ ಪಿ ಅನ್ನೋದು ಜಾಸ್ತಿ ಅನ್ನೋದು ಇರುತ್ತೆ. ಮತ್ತು ಮೂಳೆ ಸವಿತ ಮುರಿತ, ಇವಾಗ ಆಕ್ಸಿಡೆಂಟುಗಳಾಗೋದು, ಮೂಳೆ ಮುರಿಯೋದು, ಆವಾಗ ಕೈಕಾಲು ಪೆಟ್ಟು ಮಾಡಿಕೊಂಡು ಜಗಳಗಳು ಅಂತ ಮಾಡಿಕೊಂಡು ಕೈಕಾಲು ಪೆಟ್ಟು ಮಾಡ್ಕೊಂಡು ಬರೋದು, ಇದು ಕುಜನಿಂದ ಉಂಟಾಗುವ ಸಾಮಾನ್ಯ ಗುಣಗಳು, ಕಾರಕತ್ವದ ಗುಣಗಳು ಅಂತ ಹೇಳ್ತೀವಿ. ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಕುಜ ನೀಚ ಆದಾಗ ಅಂದರೆ ನರಸಿಂಹ ಅಥವಾ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೋಬೇಕು. ನರಸಿಂಹ ಅಥವಾ ಸುಬ್ರಹ್ಮಣ್ಯ ಕವಚ ಪಠಿಸುವುದು, ಕುಜ ಬೀಜ ಮಂತ್ರ, ಕುಜ ಗ್ರಹ ಮಂತ್ರ, ಕುಜ ಪೀಡಾ ಪರಿಹಾರ ಮಂತ್ರ ಜಪ, ಮಂಗಳವಾರದಂದು ತೊಗರಿ ದಾನ. ಯಾವಾಗ ನರಸಿಂಹ ದೇವರದಾಗಲಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕಾಗಿ ಆಗಾಗ್ಗೆ ಹೋಗಿ ಬರೋದು, ಆ ಗ್ರಹ ದೇವರದ ಕವಚನೋ ಸ್ತೋತ್ರನೋ ಯಾವುದಾದ್ರೂ ನೀವು ಕಲ್ತ್ಕೊಳ್ಳಿ. ನಾನೊಂದೆರಡು ಕೊಟ್ಟಿದ್ದೀನಿ ಇಲ್ಲಿ. ಮತ್ತು ಕುಜ ಬೀಜ ಮಂತ್ರ ಹೇಳಿದೆ, ಕುಜ ಗ್ರಹ ಮಂತ್ರ ಹೇಳಿದೆ, ಕುಜ ಪೀಡಾ ಪರಿಹಾರ ಮಂತ್ರ ಹೇಳಿದೆ. ಇವಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮಂಗಳವಾರದ ತೊಗರಿ ಅಂದರೆ ಉಂಡೆ ಕಾಳು ನೆನೆಸಿ ಯಾವುದೇ ಆಗಲಿ ದಾನ ಆಗಲಿ ಇದು ಮಾಡೋದು. ಒಂದು 28 ವಾರ, ನಿಮಗಿಲ್ಲ ಅಂದರೆ 9 ವಾರನೋ 12 ವಾರನೋ ನಿಮಗೆ 9 ತೋರಿಸುತ್ತೆ ಕುಜ, ಆದ್ದರಿಂದ 900 ಗ್ರಾಮು ಆಗಲಿಲ್ವ ಒಂದು 90 ಗ್ರಾಮ್ ಆದ್ರೂ ನೀವು ತಗೊಂಡು ಏನು ಮಾಡಿ ಮಂಗಳವಾರದ ಹೊತ್ತು ದಾನ ಮಾಡಿ. ಅದು ಅವರವರ ಶಕ್ತಿ ಸಾಮರ್ಥ್ಯ, ಇಲ್ಲ ಹಸುಗೆ ತಿನ್ನಿಸಿ, ಸೋಮವಾರ ನೆನೆಸಿ ಮಂಗಳವಾರ ತಿನ್ನಿಸಿ ಅಂತ ಹೇಳ್ತೀನಿ. ಇದು ಕುಜನ ನೀಚ ಆದಾಗ ಆ ಕಾರಕತ್ವದ ನ್ಯೂನ್ಯತೆ ಉಂಟಾಗದೇ ಇರಲಿ ಅಂತ ಇವಿಷ್ಟನ್ನು ಪರಿಹಾರ ಮಾಡ್ಕೋಬೋದು. ಬುಧ ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ ನೋಡೋಣ. ಸಂವಹನ ತೊಂದರೆಗಳು ಉಗ್ಗು ಉಂಟಾಗುತ್ತೆ. ಅಂದರೆ ಮಾತಾಡೋದ್ರಲ್ಲಿ ಅನೇಕ ಸಮಸ್ಯೆಗಳು, ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಅಥವಾ ಏನಾದರೂ ಒಂದು ವರ್ಡ್ಸ್ ಹೇಳ್ಬೇಕಾದ್ರೆ ಅಕ್ಷರಗಳು ಬಿಟ್ಟು ಬಿಟ್ಟು ಮಾತಾಡ್ತೀವಿ, ಉಗ್ಗದಂಗೆ ಮಾತಾಡೋದು ಅಂತ ಹೇಳ್ತೀವಿ ಅದಕ್ಕೆ. ಮತ್ತು ನೆಕ್ಸ್ಟ್ ಪಾಯಿಂಟು, ಬೌದ್ಧಿಕ ಅನ್ವೇಷಣೆಗಳಲ್ಲಿ ತೊಂದರೆ. ಅಂದರೆ ಏನಾದರೂ ಬುದ್ಧಿಗೆ ಸಂಬಂಧಪಟ್ಟಂಥ ಏನೇ ನಾವು ಹೊಸದಾಗಿ ಕಂಡುಹಿಡಿತೀವಿ ಮಾಡ್ತೀವಿ ಅನ್ನೋದು ಇವರುಗಳಲ್ಲಿ ಇರಲ್ಲ ಬುಧ ನೀಚ ಆಗಿದ್ದರೆ. ನೆಕ್ಸ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ. ಬುಧ ಏನಾಗ್ತಾನೆ ಅಂದರೆ ಬಿಸ್ನೆಸ್ ಕಾರಕ ಆಗ್ತಾನೆ. ವ್ಯಾಪಾರ ಏನೇ ವ್ಯವಹಾರ ಮಾಡಲಿ ಬುಧ ಚೆನ್ನಾಗಿರಬೇಕು ವ್ಯವಹಾರಕ್ಕೆ. ಯಾವಾಗ ಬುಧ ಚೆನ್ನಾಗಿಲ್ಲ ಅಂದರೆ ಏನೇ ಬಂಡವಾಳ ಹಾಕಿ ಎಂಥದಾದರೂ ವ್ಯಾಪಾರ ಮಾಡಿ ಅದರಲ್ಲಿ ನಷ್ಟ ಅನುಭವಿಸೋದಂತೂ ಖಂಡಿತ. ನೆಕ್ಸ್ಟ್, ತಮ್ಮ ಆಲೋಚನೆ ಅಥವಾ ಅನ್ವೇಷಣಾ ಕಲ್ಪನೆ ವ್ಯಕ್ತಪಡಿಸುವಲ್ಲಿ ಅಸಮರ್ಥರು. ನವ ಪರಿಕಲ್ಪನೆ ಜಾರಿ ತರುವಲ್ಲಿ ತೊಂದರೆ ಮತ್ತು ಸವಾಲು ಉಂಟಾಗುತ್ತದೆ. ಅಂದರೆ ತಮ್ಮ ಮನಸ್ಸಿನಲ್ಲಿರೋ ಆಲೋಚನೆಗಳಾಗಲಿ ಏನಾದರೂ ಕಲ್ಪನೆ ಅನ್ನೋದು ರಿಸರ್ಚ್ ಥರ ಏನೋ ನಾವು ಕಂಡು ಹಿಡ್ದಿರ್ತೀವಿ, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಸಮರ್ಥರಾಗಿರೋದಿಲ್ಲ. ಹೊಸದು ಏನಾದರೂ ನಾವು ಜಾರಿ ತರೋಣ ಅಂತ ಮನಸ್ಸಲ್ಲಿ ಸಾವಿರಾರು ಅಂದ್ಕೋಬೋದು, ಅದರಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಅನ್ನೋದು ಎದುರಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಮರೆಗುಳಿತನ ಅಥವಾ ನೆನಪಿನ ಶಕ್ತಿ ಕಡಿಮೆ. ಎರಡೂ ಒಂದೇ. ಅಂದರೆ ಮರೆಗುಳಿತನ ಅಂದರೆ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತ, ನೆನಪಿನ ಶಕ್ತಿ ಜ್ಞಾಪಕ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಇದು ಓದಬೇಕಾದ್ರೆ ಏನೋ ಒಂದು ಪಾಠ ಓದ್ಕೊಂಡಿರ್ತಾರೆ, ಫುಲ್ ಕಲ್ತಿರ್ತಾರೆ, ಅದನ್ನು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಏನಾಗುತ್ತೆ, ನೆನಪಿಗೆ ಬರೋದಿಲ್ಲ. ಅದು ಮರುವಿನ ಶಕ್ತಿ. ವಯಸ್ಸಾದ ಮೇಲಂತೂ ಇವಾಗ ಇಲ್ಲಿಟ್ಟಿರೋ ಸಾಮಾನು ಇನ್ನೊಂದು ಕಡೆ ಇಟ್ಟಿರ್ತಾರೆ, ಅದು ಜ್ಞಾಪಕ ಶಕ್ತಿ ನೆನಪಿನ ಶಕ್ತಿ ಕಡಿಮೆ ಇರೋದ್ರಿಂದ ಆ ರೀತಿ ಉಂಟಾಗುತ್ತೆ. ನೆಕ್ಸ್ಟು ಸೋದರ ಮಾವನಿಂದ ಅಥವಾ ಬಂಧುಗಳಿಂದ ತೊಂದರೆ. ನಾವು ಮೆಟರ್ನಲ್ ಅಂಕಲ್ ಕಾರಕ ಅಂತ ಸೋದರ ಮಾವನ ಕಾರಕ ಬುಧನಿಗೆ ಹೇಳ್ತೀವಿ, ಮತ್ತು ಬಂಧುಗಳಿಗೆ ಬುಧ ಕಾರಕ ಆಗ್ತಾನೆ. ಇವರಿಬ್ಬರಿಂದನೂ ಸಮಸ್ಯೆ ಉಂಟಾಗ್ಬೋದು. ಅವರುಗಳಿಂದ ಬಂಧುಗಳು ಅಂದರೆ ಏನೋ ಒಂದು ರೀತಿ ಕಿರಿಕಿರಿ ಆಗ್ಬೋದು. ಮತ್ತು ಸೋದರ ಮಾವ ಲಾಸ್ ಆಗ್ಬೋದು, ಸೋದರ ಮಾವ ಇಲ್ಲದೆ ಇರ್ಬೋದು, ಸೋದರ ಮಾವನಿಗೆ ಏನಾದರೂ ತೊಂದರೆ ಆಗಿರ್ಬೋದು, ಅವರಿಂದ ನಾವೇನೋ ತೊಂದರೆ ಅನುಭವಿಸ್ಬೋದು. ಆ ರೀತಿ ಇರುತ್ತೆ. ನೆಕ್ಸ್ಟ್, ನರಗಳ ಸಮಸ್ಯೆ, ನರ ದೌರ್ಬಲ್ಯ ಉಂಟಾಗುತ್ತೆ. ಯಾರಿಗೆ ಬುಧ ವೀಕ್ ಆಗಿರ್ತಾನೋ ನರಗಳಿಗೆ ಕಾರಕ ಬುಧ ಆಗಿರೋದ್ರಿಂದ ಅವ್ರಿಗೆ ನರಗಳ ಸಮಸ್ಯೆ ಯಾವ ರೀತಿ ಡಿಸ್ಕ್ ಮಧ್ಯೆ ಇದಾಗಿರ್ಬೋದು, ಬಲ್ಜ್ ಆಗಿರ್ಬೋದು, ನರಗಳೆಲ್ಲಾದರೂ ಕಟ್ಟಬೋದು, ಆಕ್ಸಿಡೆಂಟು ಈ ಥರದ್ದಾಗಿ ಜೋಮ್ ಹಿಡಿಬೋದು, ಕಾಲುಗಳಲ್ಲಿ ಕೈಕಾಲುಗಳಲ್ಲಿ ನರ ದೌರ್ಬಲ್ಯ ಆಗಿ, ಮತ್ತು ಈ ನರ ಇದೊಂದಕ್ಕೆ ಅಲ್ಲ, ಶುಗರ್ ಆಗಿ ಹೆಚ್ಚಾಗಿ
ಆವಾಗಲೂ ಸಹ ಇದ್ರದ್ದು ಸಮಸ್ಯೆಗಳು ಬರುತ್ತೆ. ಕಣ್ಣಿನಲ್ಲಿ ನರ ದೌರ್ಬಲ್ಯ ಉಂಟಾಗ್ಬೋದು, ಎಲ್ಲಿ ಬೇಕಾದರೂ ನರಗಳ ಸಮಸ್ಯೆ ಉಂಟಾಗ್ಬೋದು. ನಾವು ನೋಡ್ಕೋಬೇಕಾಗುತ್ತೆ. ಕೋಲ್ಡ್ ಜಾಸ್ತಿಯಾಗಿ ಅಂತ ಆಗ್ಬೋದು. ಈ ಥರದ್ದೆಲ್ಲ ಉಂಟಾಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸು ಸಹ ಉಂಟಾಗುತ್ತೆ. ನಾನು ಇಲ್ಲಿ ಕೊಟ್ಟಿಲ್ಲ, ಎಷ್ಟೊಂದು ಕೊಡ್ತಾ ಕೆಲವೊಂದು ಬಿಟ್ಟು ಹೋಗಿರ್ಬೋದು. ಆದಷ್ಟು ವಿಷಯಗಳನ್ನ ನಿಮಗೆ ತಿಳಿಸಿದ್ದೀನಿ ಕಾರಕತ್ವದ್ದು ಅಂತ ಹೇಳ್ತೀನಿ. ಏನು ಪರಿಹಾರ? ಬುಧ ನೀಚ ಆದಾಗ ವಿಷ್ಣುವಿನ ಪ್ರಾರ್ಥನೆ. 9 ಅವತಾರ ವಿಷ್ಣು ಹೊಂದಿದೆಯಲ್ಲ, ಆ ಅವತಾರಗಳಲ್ಲಿ ಯಾವುದಾದ್ರೂ ಅವತಾರನ ಬೇಕಾದರೂ ನಾವು ಬುಧನಿಗೋಸ್ಕರ ಆ ದೇವರ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮತ್ತು ತುಳಸಿ ಅರ್ಚನೆ ಮಾಡೋದ್ರಿಂದ, ತುಳಸಿ ಪೂಜೆ ಮಾಡೋದ್ರಿಂದ ಸಹ ಒಳ್ಳೆಯದಾಗುತ್ತೆ. ಸಂಧ್ಯಾಕಾಲದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಬುಧ ಬೀಜ ಮಂತ್ರ, ಬುಧ ಗ್ರಹ ಮಂತ್ರ, ಬುಧ ಪೀಡಾ ಪರಿಹಾರ ಮಂತ್ರ ಜಪ ಇವಿಷ್ಟು ಮಾಡಿದ್ರೆ ಬುಧನ ಗ್ರಹನಿಗೆ ಸಂಬಂಧಪಟ್ಟಂತೆ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಸಂಜೆ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಫ್ರೀ ಇದ್ದ ಸಮಯದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಯಾವಾಗಾದರೂ ಮಾಡಿ. ಮತ್ತು ವಿಷ್ಣು ಸಹಸ್ರನಾಮನ ನಿಮ್ಗೆ ಹೇಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಕಲ್ತಾದ್ಮೇಲೆ ಪ್ಲೇ ಮಾಡಿ. ನೀವು ಅಡುಗೆ ಮಾಡ್ತಾನೋ ಏನಾದರೂ ಮಾಡ್ತಾನೋ ಹಾಗೆ ನೀವು ಬಾಯಲ್ಲಿ ಹೇಳ್ಕೊಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಬುಧವಾರದ ದಿವಸ ಹೆಸರು ಕಾಳು ದಾನ ಮಾಡೋದು. ಯೋಗ್ಯರಿಗಾದರೆ ಬುಧವಾರದ ದಿವಸ ಹೆಸರು ಕಾಳು ದಾನ ಮಾಡಿ. ಹಸುಗೆ ತಿನ್ಸೋದಾದರೆ ಮಂಗಳವಾರ ನೆನೆಸಿ ಬುಧವಾರ ಹಸುಗೆ ತಿನ್ನಿಸಿ. ಇಲ್ಲ ಹೆಸರು ಕಾಳಿಂದ ಮಾಡಿರೋದು ಕೋಸಂಬರಿ ಆಗಲಿ, ಏನೋ ಒಂದು ಪದಾರ್ಥಗಳು, ಹೆಸರು ಕಾಳಿಂದ ಗುಗ್ರಿ ಆಗಲಿ, ಏನೇ ಆಗಲಿ ಬಡವ್ರಿಗೆ ಹಿಂಗೆ ಹಂಚೋದು. ದೇವಸ್ಥಾನದಲ್ಲಿ ಪಂಡಾರ ಅಂತ ಹಂಚ್ತೀವಲ್ವ, ಆ ಥರ ಹಂಚೋದನ್ನು ಸತ ಮಾಡ್ಬೋದು. ಪೊಂಗಲ್ಲು ಮಾಡಿ ಹಂಚ್ಬೋದು, ಸಿಹಿ ಪೊಂಗಲ್, ಖಾರ ಪೊಂಗಲ್ ನೋಡ್ಕೊಳ್ಳಿ. ನಿಮಗೆ ಅನುಕೂಲ ಆಗಿದ್ದ ರೀತಿನ ನೀವು ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಗುರುಗ್ರಹದ್ದು. ಗುರು ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ ನೋಡೋಣ. ಬುದ್ಧಿಕಾರಕ, ಜ್ಞಾನಕಾರಕ ಅಂತ ಹೇಳ್ತೀವಿ ಗುರುನ. ನೋಡೋಣ, ಇಲ್ಲಿ ಬುದ್ಧಿವಂತಿಕೆ, ಜ್ಞಾನ ಮತ್ತು ಜ್ಞಾನದ ವಿಸ್ತರಣೆಯಲ್ಲಿ ವೈಫಲ್ಯ ಉಂಟಾಗುವುದರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿನ್ನಡೆ ಮತ್ತು ಅನೇಕ ತೊಂದರೆಗಳು. ಯಾವಾಗ ಬುದ್ಧಿ ಜೊತೆಗೆ ಜ್ಞಾನನೂ ಇರಬೇಕು. ಬುದ್ಧಿಕಾರಕ ಬುಧ, ಜ್ಞಾನಕಾರಕ ಗುರು. ಗುರು ನೀಚನಾದರೂ ಬುದ್ಧಿನೂ ಕಡಿಮೆ ಆಗುತ್ತೆ, ಜ್ಞಾನನೂ ಕಡಿಮೆ ಆಗುತ್ತೆ. ನಮ್ಮ ಜ್ಞಾನನ ಎಕ್ಸ್ಪ್ಯಾಂಡ್ ಮಾಡ್ಕೊಳೋದಕ್ಕೆ ಆಗಲ್ಲ, ಅದರಲ್ಲಿ ಅನೇಕ ತೊಂದರೆಗಳು ಬರುತ್ತೆ. ಆವಾಗ ನಾವು ಶಿಕ್ಷಣ ಕ್ಷೇತ್ರದಲ್ಲಿ, ಎಜುಕೇಷನ್ನಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಯಾವಾಗಲೂ ಹಿಂದೆ ಬೀಳಬೇಕು, ಫೇಲ್ ಆಗ್ತಾ ಇರಬೇಕು. ಅದರಿಂದ ಬೇಕಾದಷ್ಟು ಸಮಸ್ಯೆ ಉಂಟಾಗುತ್ತೆ. ಆವಾಗ ಗುರು ನೀಚನಾದಾಗ ಈ ಕಾರಕತ್ವಗಳ ಕೊರತೆ ಬರುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟು, ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯಲ್ಲಿ ನಕಾರಾತ್ಮಕ ಭಾವನೆ. ಅವ್ರಿಗೆ ಧರ್ಮ ಆಗಲಿ ಆಧ್ಯಾತ್ಮಿಕತೆ ಆಗಲಿ ಇಂಟ್ರೆಸ್ಟ್ ಇರಲ್ಲ. ಅದೇನೋ ನೆಗೆಟಿವ್, ಋಣಾತ್ಮಕ ಭಾವನೆ, ನಕಾರಾತ್ಮಕ ಭಾವನೆ ಅಂತ ಹೇಳ್ಬೋದು. ಅವ್ರಿಗೆ ಅದರಲ್ಲಿ ಆಸಕ್ತಿ ಅನ್ನೋದೇ ಇರಲ್ಲ. ಆರ್ಥಿಕ ಪರಿಸ್ಥಿತಿ ಹೀನಾಯ, ಹಣದ ಮುಗ್ಗಟ್ಟು ಸರ್ವೇ ಸಾಮಾನ್ಯ. ಧನಕಾರಕ ಗುರು ಆಗೋದ್ರಿಂದ ಯಾವಾಗ ಗುರು ನೀಚನಾಗ್ತಾನೋ ನಮ್ಮ ಆರ್ಥಿಕ ಪರಿಸ್ಥಿತಿ ಅಂದರೆ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬ ಕೆಟ್ಟೋಗಿರುತ್ತೆ. ಯಾವಾಗಲೂ ಹಣದ ಸಮಸ್ಯೆ ಕಾಡ್ತಾ ಇರುತ್ತೆ. ಇವತ್ತು ಇನ್ನೊಂದು ಕಡೆ ಸಾಲ ಬಾ, ಅದಕ್ಕೆ ಇನ್ನೊಂದು ಕಡೆ ತೊಗೊಂಬ, ಅದನ್ನು ಹೆಂಗೋ ಅಡ್ಜಸ್ಟ್ ಮಾಡು, ನೆರವೇರಿಸೋದಕ್ಕೆ, ಮನೆ ಕುಟುಂಬ ಪೋಷಣೆ ಮಾಡೋದಕ್ಕೆ ಅದಕ್ಕೇನೋ ಇನ್ನೊಂದು ಮಾಡು. ಈ ರೀತಿ ಜೀವನ ಪರ್ಯಂತ ಗುರು ನೀಚ ಆದಾಗ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟು, ಸಂತಾನಹೀನತೆ ಅಥವಾ ಸಂತಾನಕ್ಕೆ ತೊಂದರೆ. ಯಾವಾಗ ಗುರು ನೀಚ ಆಗ್ತಾನೋ ಮಕ್ಕಳೇ ಇರಲ್ಲ. ಸಂತಾನ ಅನ್ನೋದು ಗಂಡು ಮಕ್ಕಳು ಅಂತಲ್ಲ, ಹೆಣ್ಮಕ್ಳು ಇಲ್ಲದೆ ಇರ್ಬೋದು. ಮತ್ತು ಆ ಸಂತಾನ ಹುಟ್ಟಿರ್ತಾರ ಅಲ್ವಾ, ಅವರ ಆರೋಗ್ಯನೋ ಅವ್ರ ಏಳಿಗೆನೋ ಏನಕ್ಕಾದ್ರೂ ಒಂದು ವೇಳೆ ಮಕ್ಕಳು ಹುಟ್ಟಿದ್ರು ಅವ್ರಿಗೆ ಏನಕ್ಕಾದ್ರೂ ಸಮಸ್ಯೆ ಇರ್ಬೋದು. ಆವಾಗ ಗುರು ಎಷ್ಟು ನೀಚ ಡಿಗ್ರಿಯಲ್ಲಿದೆ, ನೀಚಭಂಗ ಆಗಿದೆಯೋ ಇಲ್ಲ, ಇವನ್ನೆಲ್ಲ ನೋಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ನೀಚಭಂಗ ರಾಜಯೋಗದ್ದು ಎರಡನ್ನೂ ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಮಧುಮೇಹಿಗಳಾಗಿರುತ್ತಾರೆ ಮತ್ತು ದೇಹ ದಾಢ್ಯತೆಯ ಸಮಸ್ಯೆ. ಯಾವಾಗ ಗುರು ನೀಚ ಆಗ್ತಾನೋ ಏನಾಗುತ್ತೆ ಅಂದರೆ ಶುಗರ್ ಕಾಯಿಲೆಯಿಂದ ಇದಾಗುತ್ತೆ. ನೋಡಿ, ಗುರು ತುಂಬ ಚೆನ್ನಾಗಿದ್ರೂ ಓವರ್ ಶುಗರ್ ಆಗ್ಬೋದು. ತಿಳ್ಕೊಳ್ಳಿ, ಗುರು ಚೆನ್ನಾಗಿದ್ರೂ ದೇಹದ ತೂಕ, ಗುರು ಗ್ರಹನೇ ಅಷ್ಟು ದೇಹದಲ್ಲಿ ತುಂಬ ಹೈಟು ದಪ್ಪ ಎಲ್ಲ ಇರ್ತಾರೆ. ವೀಕ್ ಆದಾಗ ಆ ದಾಢ್ಯತೆ ಸಮಸ್ಯೆ ಉಂಟಾಗ್ಬೋದು, ಇಲ್ಲ ಅತಿಯಾದ ದಾಢ್ಯತೆಯಿಂದ ಇದಾಗ್ಬೋದು. ಅದನ್ನು ಕ್ಲೀನಾಗಿ ಅನಲೈಸ್ ಮಾಡಿ ಹೇಳ್ಬೇಕಾಗುತ್ತೆ. ಮತ್ತು ಕೆಲವೊಂದು ಪ್ಯಾಂಕ್ರಿಯಾಸು ಇಂಥವೆಲ್ಲ ಕೆಲವೊಂದು ಇರುತ್ತೆ.
ಅಂಥವು ಥೈರಾಯ್ಡು ಇಂಥ ಸಮಸ್ಯೆಗಳನ್ನು ಕೆಲವೊಂದು ನೋಡಿಬಿಟ್ಟು ಹೇಳಬೇಕಾಗುತ್ತೆ. ಜೀರ್ಣಶಕ್ತಿ ಅನ್ನೋದು ಗುರು 6ರಲ್ಲಿ ನೀಚರಾದ ಜೀರ್ಣಶಕ್ತಿ ಕಡಿಮೆ ಆಗ್ಬೋದು, ಅವನ್ನೆಲ್ಲ ನೋಡ್ಕೋಬೇಕೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಗುರುಗ್ರಹ ನೀಚರಾದಾಗ ಏನು ಮಾಡಬೇಕು ಪರಿಹಾರ? ದತ್ತಾತ್ರೇಯ ಅಥವಾ ಗುರುಗಳ ಪ್ರಾರ್ಥನೆ, ರಾಯರ ಪೂರ್ಣಬೋಧ ಪಠಿಸಿ, ಗುರು ಬೀಜ ಮಂತ್ರ, ಗುರುಗ್ರಹ ಮಂತ್ರ, ಗುರು ಪೀಡಾ ಪರಿಹಾರ ಮಂತ್ರ ಜಪ, ಗುರುವಾರದಂದು ಕಡಲೆಕಾಳು ದಾನ. ದತ್ತಾತ್ರೇಯ ಆಗಿರ್ಬೋದು, ಗುರುಗಳು ಯಾವುದೇ ರೀತಿಯ ಗುರುಗಳು ಆಗಿರ್ಬೋದು, ಅವ್ರನ್ನ ಪ್ರಾರ್ಥನೆ ಮಾಡಿ. ಈಶ್ವರಂದು ಆಗುತ್ತೆ, ಗುರುವಾರದಂದು ಈಶ್ವರಂಗೆ ಪ್ರಾರ್ಥನೆ ಮಾಡಿದ್ರು ದೋಷ ಪರಿಹಾರ ಆಗುತ್ತೆ. ಮತ್ತು ರಾಯರದು ಪೂರ್ಣಬೋಧ ಅಂತ ಇರುತ್ತೆ, ಅದನ್ನು ಮಾಡ್ಬೋದು. ಗುರುಚರಿತ್ರೆ ಓದ್ಬೋದು, ಎಲ್ಲ ಇರುತ್ತೆ, ಮಾಡ್ಬೋದು. ಗುರು ಬೀಜ ಮಂತ್ರ ಎಲ್ಲ ಕೊಡ್ತಾ ಇದ್ದೀನಿ. ಬೀಜ ಮಂತ್ರ, ಗ್ರಹ ಮಂತ್ರ, ಪೀಡಾ ಪರಿಹಾರ ಮಂತ್ರ ಪ್ರತಿಯೊಂದು ಗ್ರಹಕ್ಕೂ ಕೊಟ್ಟಿದ್ದೀನಿ. ನೀವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಬರುತ್ತೆ, ನೀವು ನೋಡಿಕೊಂಡು ಹೇಳ್ಬೋದು. ಯೂಟ್ಯೂಬಲ್ಲಾದರೆ ಕೇಳಿ ಅಭ್ಯಾಸ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವಾಗ ಗುರುವಾರ ಗುರು ನೀಚ ಆದಾಗ ಬುಧವಾರ ಕಡಲೆಕಾಳು ನೆನೆಸೋದು, ಗುರುವಾರ ತಿನ್ನಿಸೋದು. ಕಡಲೆಕಾಳು ಫುಲ್ ಇರೋದನ್ನು ತಿನ್ಬೇಕು. ಕಡಲೆಕಾಳು ನೆನೆಸ್ಬಿಟ್ಟು ಅದನ್ನು ಬೇಯಿಸಿ ಗುಗ್ರಿ ಮಾಡಿ ಬಡವ್ರಿಗೆ ಕೊಡ್ಬೋದು. ಇಲ್ಲ ಅಂದರೆ ಕಡಲೆಬೇಳೆ ಕೋಸಂಬರಿ ಮಾಡಿ ಹಂಚ್ಬೋದು. ಅಥವಾ ನೀವು ಯೋಗರಿಗೆ ಕೊಡ್ತೀನಿ ಅಂದರೆ ಕಡಲೆಕಾಳು, ಒಣ ಕಡಲೆಕಾಳೇ ದಾನ ಕೊಡಿ. ಯಾರ್ಯಾರ್ದ್ರು ಬ್ರಾಹ್ಮಣರಿಗೆ ಗುರಿಗೆ ಕೊಡು ಆದರೆ ಹಸು ತಿನ್ನಿಸ್ಬೇಕು ಅಂದರೆ ಯಾವುದೇ ಕಾರಣ ಆಗಲಿ ನೆನೆಸ್ಬಿಟ್ಟು ತಿನ್ನಿಸಿ ಅಂತ ಹೇಳ್ತೀನಿ. ಇದು ಗುರುಗ್ರಹದ ಕಾರಕತ್ವದ ನ್ಯೂನ್ಯತೆ ಮತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಶುಕ್ರ ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ? ಯಾವ್ಯಾವುದು ನೋಡೋಣ. ಪಾಯಿಂಟ್ ನಂಬರ್ 1, ಪ್ರೀತಿ ಮತ್ತು ಸಾಮರಸ್ಯದಲ್ಲಿ ಸವಾಲುಗಳು ಮತ್ತು ಜೀವನ ಸಂಗಾತಿಯೊಂದಿಗೆ ವೈಮನಸ್ಸು. ನಾವೇನು ಹೇಳ್ತೀವಿ, ಶುಕ್ರನಿಗೆ ಕಳತ್ರಕಾರಕ ಅಂತ ಹೇಳ್ತೀವಿ. ಇನ್ನೊಬ್ಬರನ್ನ ಪ್ರೀತಿಸೋದರಲ್ಲಿ ಮತ್ತು ಹೊಂದಾಣಿಕೆ ಮಾಡ್ಕೊಳೋದ್ರಲ್ಲಿ ಶುಕ್ರ ಚೆನ್ನಾಗಿರಬೇಕು. ಯಾವಾಗ ನಾವು ಪ್ರೀತಿ ಪ್ರೇಮ ಅಂತ ಹೋಗಿ ಏನಾಗುತ್ತೆ, ಅನೇಕ ತೊಂದರೆನ ಅನುಭವಿಸ್ತಾರೆ. ಅಲ್ಲಿಲ್ಲ ಲೈಫ್ ಪಾರ್ಟ್ನರ್ ಅಂದ್ರೂ ಒಬ್ರಿಗೊಬ್ರಿಗೂ ಆಗದೆ ಇರೋ ಥರ ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಪಾಯಿಂಟು, ಆನಂದ, ಕಲಾತ್ಮಕ ಅಭಿವ್ಯಕ್ತಿ ಮತ್ತು ವಸ್ತುಗಳ ಸಮೃದ್ಧಿ ಇರುವುದಿಲ್ಲ. ಇವರಿಗೆ ಖುಷಿ ಅನ್ನೋದು ಇರೋದೇ ಇಲ್ಲ. ಮನಸ್ಸಿಗೆ ಸಂತೃಪ್ತಿಯಾಗಿ ಖುಷಿಯಾಗಿರ್ತೀನಿ ಅನ್ನೋದು ಇರಲ್ಲ. ಮತ್ತು ಏನಾದರೂ ಕ್ರಿಯೇಟಿವ್ ನೇಚರ್ ಇರುತ್ತೆ. ಕಲಾತ್ಮಕ ಅಂದರೆ ಯಾವುದು ಎನಿ ಫೀಲ್ಡ್, ಒಂದು ಸಂಗೀತ ಆಗಿರಲಿ, ಒಂದು ಡ್ಯಾನ್ಸ್ ಆಗಿರಲಿ, ಏನೇ ಆಗಲಿ ತಮ್ಮದೇ ಒಂದು ಅದರಲ್ಲಿ ಏನೋ ತೋರಿಸ್ಬೇಕು. ಡ್ರಾಯಿಂಗ್ ಆಗಿರಲಿ, ಅದು ಇದು ಇವ್ರಿಗೆ ಇರೋಲ್ಲ, ಶಕ್ತಿ ಇರೋಲ್ಲ. ಮತ್ತು ಏನಾದರೂ ವಸ್ತುಗಳು ತೊಗೊತೀವಿ ನಾವು ಮನೆಗೆ, ಅಲಂಕಾರಿಕ ವಸ್ತುಗಳಾಗಲಿ ಇನ್ನೊಂದಾಗಲಿ, ಶುಕ್ರ ಚೆನ್ನಾಗಿದ್ದರೆ ಅಂಥವೆಲ್ಲ ಸಮೃದ್ಧಿಯಾಗಿರುತ್ತೆ. ಶುಕ್ರ ನೀಚನಾದಾಗ ವಸ್ತುಗಳ ಶೇಖರಣೆ ಇದರಲ್ಲಿ ಸಮೃದ್ಧಿ ಅನ್ನೋದು ಇರಲ್ಲ. ನೆಕ್ಸ್ಟ್, ಸ್ವಯಂ ಮೌಲ್ಯದ ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸಬೇಕು. ತಮ್ಮನ್ನು ತಾವು ಏನೋ ನಾವೇನಿದರಲ್ಲಿದ್ದೀವಿ ಏನು ಅಂತ ತಮ್ಮ ಅಭಿವ್ಯಕ್ತಿಸಿ ಅನ್ನೋದಿರುತ್ತಲ್ಲ, ಗುಣಗಳು, ಯಾವುದೇ ಗುಣಗಳನ್ನಾಗಲಿ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಶುಕ್ರನು ನೀಚನಾದಾಗ ಬರಲ್ಲ. ಮತ್ತು ಬೇಕಾದಷ್ಟು ಎಕ್ಸ್ಪ್ರೆಸ್ ಮಾಡಬೇಕು ನಮ್ಮ ಅಭಿಪ್ರಾಯಗಳು ಅಂದರೆ ತುಂಬ ತೊಂದರೆ ಎದುರಿಸ್ಬೇಕು, ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ನಾವು ಯಾವುದ್ರಲ್ಲಾಗಲಿ ಮುಂದೆ ಬರಬೇಕು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ನಮ್ಮಲ್ಲಿರೋ ಇದನ್ನು ಕಲಾತ್ಮಕ ನೈಪುಣ್ಯತೆನ ನಾವು ಎಕ್ಸ್ಪ್ರೆಸ್ ಮಾಡೋ ಹಾಗಿದ್ರೇ ನಾವು ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅತಿಯಾದ ವಿಮರ್ಶಾ ಪ್ರವೃತ್ತಿ ಹೊಂದಿದ್ದು ಅವಗಣನೆಗೆ ಒಳಗಾಗುತ್ತಾರೆ. ಯಾವ ಶುಕ್ರ ನೀಚ ತಮ್ಮನ್ನು ತಾವೇ ಏನೋ ಇಲ್ಲ, ಒಂದು ಯಾವುದನ್ನೇ ಆಗಲಿ ವಿಪರೀತ ಅದಕ್ಕೆ ವಿಮರ್ಶೆ ಕೊಡೋದು. ಏನೋ ಒಂದು ವಸ್ತು ಎಷ್ಟು ಮಾಡಬೇಕೋ ಅಷ್ಟು ಇದು ಅಳತೆಗಿಂತ ಹೆಚ್ಚಾಗಿ ಯಾವುದೇ ಆಗಲಿ ಹೆಚ್ಚಾದರೆ ಏನಾಗುತ್ತೆ, ನಾವು ಇನ್ನೊಬ್ಬರು ಇದಕ್ಕೆ ಅಪಹಾಸಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್, ಒಂದು ಅವಗಣನೆ ಅಂದರೆ ನಮ್ಮನ್ನು ತೆಗೆದಾಕೋ ರೀತಿ, ಅವ್ರು ನಮ್ಮನ್ನು ಕೇರ್ ಮಾಡಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ಕಳತ್ರಕ್ಕೆ ದೋಷ ಉಂಟಾಗಬಹುದು ಅಥವಾ ವಿವಾಹಕ್ಕೆ ತೊಂದರೆಗಳು. ಯಾವಾಗ ಶುಕ್ರ ನೀಚ ಆಗಿರ್ತಾನೋ ನಾನಿವಾಗ ಒಂದು ಹೆಣ್ಣಾದರೆ ನನ್ನ ಗಂಡನಿಗೆ ತೊಂದರೆ ಆಗುತ್ತೆ, ಅಥವಾ ಗಂಡ ಆದರೆ ಹೆಂಡತಿಗೆ ತೊಂದರೆ ಆಗುತ್ತೆ. ಅಂದರೆ ಕಳತ್ರ ಅಂದರೆ ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋದು ಯಾರಿಗಿರುತ್ತೋ ಅವ್ರಿಗೆ ದೋಷ ಏನಾದರೂ ಉಂಟಾಗ್ಬೋದು. ಅಥವಾ ಮದುವೆ ಆಗೋದ್ರಲ್ಲಿ
ಆಗಬೇಕು ಅಂದರೆ ಏನೋ ಒಂದು ಸಮಸ್ಯೆ ಬರ್ತಾ ಇರುತ್ತೆ, ಎಷ್ಟು ದಿವಸ ಆದರೂ ಆಗೋದೇ ಇಲ್ಲ, ವಿವಾಹಕ್ಕೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ವಿವಾಹ ಜೀವನಕ್ಕಾಗಲಿ ವಿವಾಹಕ್ಕಾಗಲಿ ತೊಂದರೆ ಉಂಟು ಮಾಡುತ್ತೆ. ಮತ್ತು ಶುಕ್ರ ನೀಚ ಆದಾಗ ಏನಾಗುತ್ತೆ, ಗುಖ್ಯ ಸ್ಥಾನದಲ್ಲಿ ತೊಂದರೆ ಅಂತ ಹೇಳ್ಬಿಟ್ಟು ಯಾರಿಗೆ ಇದೆ ಶುಕ್ರನಿಗೆ ವೀರ್ಯ ಇದಕ್ಕೆಲ್ಲ ಹೇಳ್ತೀವಿ ನಾವು ಕಾರಣಕ್ಕೆ ಏನೇನು ಇರುತ್ತೋ ನಮ್ಮ ಪ್ರೈವೇಟ್ ಅಂಗಗಳಲ್ಲಿ ಸಮಸ್ಯೆಗಳನ್ನೋದು ಶುಕ್ರಗ್ರಹ ನೀಚ ಆದಾಗ ಸಮಸ್ಯೆ ಕಾಣಿಸುತ್ತೆ. ಮತ್ತು ಕಿಡ್ನಿ ಅನ್ನೋದು ಕೆಲವೊಂದು ಹೇಳ್ತಾರೆ ಶೇಖರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೂ ಬೇಕಾದಷ್ಟಿದೆ, ನಾನು ಸ್ವಲ್ಪ ಕೊಟ್ಕೊಂಡ್ಬಂದಿದ್ದೀನಿ ಯಾಕೆಂದರೆ ವಿಡಿಯೋ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಒಂದು 5-6 ಪಾಯಿಂಟು ತಿಳ್ಕೋಬೇಕು. ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ನೀವು ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚಿಗೆ ತಿಳಿಸ್ಕೊಡೋಣ ಅಂತ ಹೇಳ್ತೀನಿ. ನೆಕ್ಸ್ಟು ಇದಕ್ಕೆ ಪರಿಹಾರಗಳೇನು, ಶುಕ್ರ ನೀಚ ಆದಾಗ ದೇವಿಯ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಪಾರಾಯಣ, ಶುಕ್ರ ಬೀಜ ಮಂತ್ರ, ಶುಕ್ರ ಗ್ರಹ ಮಂತ್ರ, ಶುಕ್ರ ಪೀಡಾ ಪರಿಹಾರ ಮಂತ್ರ ಜಪ, ಶುಕ್ರವಾರದಂದು ಅವರೆಕಾಳು ದಾನ. ನಾನು ಹೇಳಿದ್ದೀನಿ ಅವರೆಕಾಳನ್ನ ಉಂಡೆಕಾಳನ್ನ ಹಸುಗಾದರೂ ತಿನ್ನಿಸಿ ಅಥವಾ ದಾನ ಆದರೂ ಮಾಡಿ. ಹಸು ತಿನ್ಸಂಗಿದ್ರೆ ನೆನೆಸ್ಬಿಟ್ಟು ತಿನ್ನಿಸಿ. ಅದೇ ಅವರೆಕಾಳ್ದು ಗುಗ್ರಿ ಮಾಡ್ಬೋದು. ಅವರೆಕಾಳು ಸೀಸನಲ್ಲಿ ಮಾತ್ರ ಹಸಿದು ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ನೀವು ಅವರೆಕಾಳು ಒಣಗಿರೋ ಅವರೆಕಾಳನ್ನ ನೀವು ದಾನ ಮಾಡ್ಬೋದು ಅಂತ ಹೇಳ್ತೀನಿ. ಯಾವಾಗ ಶುಕ್ರಂದು ಗ್ರಹಂದು ಇದಾದಾಗ ರಾಕ್ಷಸ ಗುರು ಶುಕ್ರ, ಆದರೂ ನಾವು ಶುಕ್ರ ಗ್ರಹಕ್ಕೆ ದೇವಿನ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ದೋಷ ಪರಿಹಾರ ಮಾಡ್ಕೊಂಡಂಗಾಗುತ್ತೆ. ಅದರಿಂದ ಲಲಿತಾ ಸಹಸ್ರನಾಮ, ಲಲಿತಾ ಸಪ್ತಸತಿ ಪಾರಾಯಣ ಇವನ್ನೆಲ್ಲನೂ ಮಾಡ್ಕೋಬೋದು. ಶುಕ್ರ ಗ್ರಹದ್ದು ಬೀಜ ಮಂತ್ರ ಆಗಲಿ, ಶುಕ್ರ ಗ್ರಹದ್ದು ನವಗ್ರಹ ಮಂತ್ರ ಮಂಗಳಾಷ್ಟಕ ಆಗಲಿ, ಮತ್ತು ಪೀಡಾ ಪರಿಹಾರ ಮಂತ್ರ ಆಗಲಿ ಹೇಳ್ಕೊಂಡ್ರೆ ಏನಾಗುತ್ತೆ, ಇದಾಗುತ್ತೆ. ಇದು ಬೆಳಗ್ಗೆ ಸಂಜೆ ಯಾವಾಗ ಬೇಕಾದರೂ ಹೇಳ್ಕೊಳ್ಳಿ. ಅವ ಶುಕ್ರ ಗ್ರಹದ ನೀಚತ್ವದ್ದು ಕಾರಕತ್ವಗಳಲ್ಲಿ ನ್ಯೂನ್ಯತೆ ಇರುತ್ತಲ್ಲ, ಭಾವಫಲದ ನ್ಯೂನ್ಯತೆ, ಅವು ಏನಾಗುತ್ತೆ ಕ್ಯಾನ್ಸಲ್ ಆಗಿ ನಾವೊಂದು ಸ್ವಲ್ಪ ದೋಷನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಶನಿ ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ ತಿಳ್ಕೊಳ್ಳೋಣ ವೀಕ್ಷಕರೇ. ಫಸ್ಟ್ ಪಾಯಿಂಟ್ ನೋಡೋಣ, ಶಿಸ್ತಿನ ಮನುಷ್ಯರಲ್ಲ, ಕೊಳಕು ಸ್ವಭಾವ, ಅತಿಯಾದ ಸಿಟ್ಟು, ಕೋಪವಂತರು. ಯಾವಾಗ ಶನಿ ನೀಚ ಆಗ್ತಾನೋ ಅವರೊಂದು ಶಿಸ್ತಿರಲ್ಲ, ಒಂದು ನೀಟ್ನೆಸ್ ಇರಲ್ಲ, ಮತ್ತು ಯಾವಾಗಲೂ ಗಲೀಜಾಗಿರೋದು, ಸುಮ್ಮನೆ ಕೋಪ ಮಾಡ್ಕೊಳೋದು, ಆ ಕೋಪಕ್ಕೆ ಏನೇನೋ ಮಾತಾಡೋದು, ಎಲ್ಲರ ಹತ್ರ ಜಗಳಕ್ಕೆ ಹೋಗೋದು, ಇದು ಸರ್ವೇ ಸಾಮಾನ್ಯ. ಪಾಯಿಂಟ್ ನಂಬರ್ 2, ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನಿಧಾನ ಪ್ರವೃತ್ತಿ ಮತ್ತು ಸೋಮಾರಿತನ. ಯಾವುದೇ ಕೆಲಸ ತಗೋ, ಮುಂದಕ್ಕೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅನ್ನೋದು ಸೋಂಬೇರಿ ಲೇಜಿತನದಿಂದ ಹಾಗೆ ಬಿದ್ಕೊಂಡೇ ಇರೋದು, ಸುಮ್ಮನೆ ಉರುಳಾಡೋದು, ಇದು ಮಾಡ್ತಿರ್ತಾರೆ. ನೆಕ್ಸ್ಟ್ ಪಾಯಿಂಟು, ನಿರ್ದಿಷ್ಟ ಗುರು ಸಾಧಿಸುವಲ್ಲಿ ವಿಫಲರು. ಶನಿ ನೀಚನಾದ ಒಂದು ಸಾಧನೆ ಮಾಡಬೇಕು ಅನ್ನೋದು ಇವರು ಗುರಿ ಇರೋದೇ ಇಲ್ಲ. ಏನಾದರೂ ಮಾಡೋಕ್ಕೆ ಹೋದ್ರೂ ಅವರು ಫೇಲ್ಯೂರ್ ಅನ್ನೋದು ಕಟ್ಟಿಟ್ಟ ಬುದ್ಧಿ ಆಗಿರುತ್ತೆ. ನೋಡ್ಕೋಬೇಕು ಶನಿ ನೀಚ ಭಂಗ ಆಗಿದೆಯೋ ಇಲ್ಲ ಅಂತ. ನೀಚ ಆದರೆ ಏನಕ್ಕೆ ತೊಂದರೆ ಆಗುತ್ತೆ ಅಂತ ಕೊಟ್ಟಿದ್ದೀನಿ. ಇಷ್ಟಕ್ಕಿಷ್ಟೇ ಆಯಿತು, ನನಗೆ ಚೆನ್ನಾಗಿದೆ ಅಂದ್ಕೋಬೇಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ನೀಚಭಂಗ ಯೋಗ ಅಂದರೆ ಏನು, ನೀಚಭಂಗ ರಾಜಯೋಗ ಅಂದರೆ ಏನು, ಅದಿದ್ದರೆ ಏನು ಮಾಡಬೇಕು ಅಂತ ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ. ಮತ್ತು ಸಮಯ ನಿರ್ವಹಣೆ ಮಾಡುವಲ್ಲಿ ವೈಫಲ್ಯ. ಯಾವಾಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಶನಿ ನೀಚ ಆದಾಗ ಬರಲ್ಲ. ಇವಾಗ ಅಂದರೆ ಅದು ಲೇಟ್ ಆಗುತ್ತೆ. ಯಾವಾಗ ಮಾಡೋಕ್ಕೆ ಇದು ಕೈ ಹಾಕೋದೇ ಲೇಟ್ ಆಗೋದ್ರಿಂದ ಆ ಟೈಮ್ ಮ್ಯಾನೇಜ್ಮೆಂಟು ಮಾಡೋಕ್ಕಾಗಲ್ಲ. ವಿತಿನ್ ದಿ ಟೈಮ್ ಮಾಡೋದಕ್ಕೆ ಇವ್ರ ಕೈಲಿ ಆಗಲ್ಲ. ನೆಕ್ಸ್ಟ್, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅನೇಕ ಸವಾಲುಗಳನ್ನು ಎದುರಿಸುವರು. ಅಂದರೆ ಸಂಪನ್ಮೂಲ ಯಾವುದೇ ಒಂದು ವಸ್ತು, ಹಣ ಏನೇ ಆಗಿರಲಿ ನಾವು ಕೂಡಿಸಿಡಬೇಕು ಅಂದರೆ ಅವ್ರ ಕೈಲಾಗಲ್ಲ. ತುಂಬ ಸಮಸ್ಯೆಗಳು ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಕಷ್ಟ ಕಾರ್ಪಣ್ಯಗಳು ಹೆಚ್ಚು. ಯಾವ ಶನಿ ನೀಚ ಇರುತ್ತೋ ತುಂಬ ಕಷ್ಟ, ಕಡು ಬಡತನ, ಅದು ಏನೋ ದುಡ್ಡಿದ್ರೂ ಏನೋ ಒಂದು ರೀತಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಶನಿ ನೀಚನಾದಾಗ. ಮತ್ತು ಇದಕ್ಕೆ ಬಂದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ, ನರಗಳ ಸಮಸ್ಯೆ, ಕಾಲುಗಳಲ್ಲಿ ನೋವು, ಕುಂಟುತನ ಉಂಟಾಗ್ತದೆ. ಯಾವಾಗ ಶನಿ ನೀಚನಾದ್ರೆ ಬುಧನೂ ನರಗಳಿಗೆ ಕಾರಣಕರ್ತಾನೆ. ಶನಿನೂ ನೀಚ ಆದರೆ ನರಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ. ಮತ್ತು ಕಾಲುಗಳಲ್ಲಿ ಅಂದರೆ ನಾವು ತೊಡೆಯಿಂದ ಕೆಳಗಡೆ ಭಾಗ ಮಂಡಿ ನೋವಂತೆ, ಪಾದ ನೋವಂತೆ, ಇವೆಲ್ಲ ತುಂಬ ಓಡಾಡೋಕ್ಕೆ ಆಗಲ್ಲ, ಕುಂಟ್ಕೊಂಡು ನಡೆಯೋದು, ಇದೆಲ್ಲ ಉಂಟಾಗುತ್ತೆ. ಒಬ್ಬೊಬ್ರು ಮನುಷ್ಯರು ಚೆನ್ನಾಗಿರ್ತಾರೆ, ಅವ್ರ ಕಾಲು ಮಾತ್ರ ಸೊಟ್ಟ ಇರುತ್ತೆ, ಕುಂಟ್ತಾರೆ. ಇದನ್ನು ನೋಡ್ಕೋಬೇಕಾಗುತ್ತೆ. ಶನಿ ನೀಚ ಆದರೆ ಯಾಕೆ ನಮ್ಮ ಕಾಲು ಆ ಥರ ಇದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಪರಿಹಾರಗಳು ಏನು,
ಶನಿ ನೀಚ ಆದರೆ ಆಂಜನೇಯನ ಪ್ರಾರ್ಥನೆ, ಹನುಮಾನ್ ಚಾಲೀಸು, ಶನಿ ಚಾಲೀಸ ಪಠಿಸೋದು, ಶನಿ ಬೀಜ ಮಂತ್ರ, ಶನಿ ಗ್ರಹ ಮಂತ್ರ, ಶನಿ ಪೀಡಾ ಪರಿಹಾರ ಮಂತ್ರ ಜಪ, ಶನಿವಾರದಂದು ಕಪ್ಪೆಳ್ಳು ದಾನ. ಯಾವಾಗ ಆಂಜನೇಯನ ಸೇವೆ ಮಾಡ್ತೀವೋ ಆವಾಗ ನಮಗೆ ಏನಾಗುತ್ತೆ ಅಂದರೆ ಶನಿ ದೋಷ ತುಂಬ ಇದಾಗುತ್ತೆ. ಅಯ್ಯೋ ಅಷ್ಟಲ್ಲ, ಶನಿ ಕೊಡೋ ಕಷ್ಟ ದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ಮನುಷ್ಯರಿಗೆ ಇನ್ನೇನು ಪ್ರತಿಯೊಂದು ಪ್ರಾಣಿ ಎಲ್ಲದಕ್ಕೂ ಇರುತ್ತೆ. ಶನಿ ಕಾಟ ಅಂದರೆ ಅಷ್ಟಿರುತ್ತೆ. ಆದ್ದರಿಂದ ನಾವು ಶನಿ ಕಾಟಕ್ಕೆ ಎದ್ದು ಬಿಡ್ತೀವಿ. ಕಲಿಕಾಲದಲ್ಲಿ ತುಂಬ ಎದುರ್ತೀವಿ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಫಲಗಳನ್ನ ಇವಾಗ ನೀಚ ಅನ್ನೋ ಅರ್ಥದಲ್ಲಿ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಯಾರಿಗೆ ಶನಿ ನೀಚ ಇರುತ್ತೋ ಆಂಜನೇಯನ ಪ್ರಾರ್ಥನೆ ಮಾಡಿ, ಹನುಮಾನ್ ಚಾಲೀಸ ಪಡಿಸಿ, ಶನಿ ಚಾಲೀಸ ಪಡಿಸಿ, ದಶರಥ ಕೃತ ಶನಿ ಸ್ತೋತ್ರ ಪಡಿಸಿ. ಎಷ್ಟು ನೀವು ಮಾಡಿದ್ರೂ ಅಷ್ಟು ಒಳ್ಳೆಯದು. ಎಳ್ಳು ದಾನ ಮಾಡಿ, ಎಳ್ಳೆಣ್ಣೆ ಅಭಿಷೇಕ ಇಂಥವನ್ನೆಲ್ಲ ಮಾಡಿ. ಶನಿವಾರದ ದಿವಸ ಶನಿ ತ್ರಯೋದಶಿ ಅಂತ ಬರುತ್ತೆ, ಆವಾಗ ಎಳ್ಳೆಣ್ಣೆ ಅಭಿಷೇಕ ತುಂಬ ಶ್ರೇಷ್ಠ. ಎಷ್ಟು ನೀವು ಎಳ್ಳನ್ನು ಹೋಮ ಮಾಡಿಸ್ಕೊಳ್ಳಿ, ತಿಲ ಹೋಮ ಅಂತ ಹೇಳ್ಬಿಟ್ಟು, ಆವಾಗ ಶನಿಗ್ರಹದ್ದೆಲ್ಲ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಹೇಳಿದ್ನಲ್ಲ, ಬೀಜ ಮಂತ್ರ, ಗ್ರಹ ಮಂತ್ರ, ಪೀಡಾ ಪರಿಹಾರ ಮಂತ್ರ ಇಂಥವನ್ನೆಲ್ಲ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ, ರಾಹು ಗ್ರಹ ನೀಚನಾದಾಗ ಏನು ಕಾರಕತ್ವ ನ್ಯೂನ್ಯತೆ ಉಂಟಾಗುತ್ತೆ ಅನ್ನೋದು. ಗೀಳನ್ನು ಸೂಚಿಸುತ್ತದೆ ಮತ್ತು ಡ್ರಗ್ ಅಡಿಕ್ಟ್ ಆಗಿರುತ್ತಾರೆ. ಯಾವಾಗ ರಾಹು ಅಂದರೆ ಗೀಳು, ಅವ್ರಿಗೆ ಯಾವುದೋ ಒಂದು ಇದಾಗಿದ್ದರೆ ಅದನ್ನೇ ಇಟ್ಕೊಂಡು ಅಭ್ಯಾಸ. ಮೊಬೈಲ್ ಇಟ್ಕೊಂಡ್ರೆ ಮೊಬೈಲು, ಟಿ ವಿ ನೋಡ್ತಿದ್ರೆ ಕೆಟ್ಟ ಗೀಳು ಅಂದರೆ ಅದು ಒಳ್ಳೆಯದಕ್ಕೆ ಅಂತಲ್ಲ, ಕೆಟ್ಟದನ್ನು ಸೂಚಿಸುತ್ತೆ ನೀಚ ಆದಾಗ. ಮತ್ತು ಡ್ರಗ್ ಅಡಿಕ್ಟ್ ಆಗ್ತಾರೆ ಅಂದರೆ ಇವಾಗ ಗೊತ್ತಲ್ಲ, ಡ್ರಗ್ ಅಡಿಕ್ಟ್ ಆದರೆ ಹಿಂಗೆ ಹಾಡ್ತಿರ್ತಾರೆ ಜನ ಅಂತ ಹೇಳ್ಬೋದು. ಮತ್ತು ಸ್ತ್ರೀ ಪೀಡಕ, ಪರಪೀಡಕ ಆಗಿರ್ತಾರೆ. ಅಂದರೆ ಹೆಣ್ಣುಗಳು ರೇಪ್ ಮಾಡೋ ಅಂಥವ್ರದ್ದು ಇಂಥವ್ರುಗಳಲ್ಲೆಲ್ಲ ನೋಡಿ, ಇಲ್ಲ ಅನೇಕ ಸ್ತ್ರೀಯರ ಒಡನಾಟ ಈ ಥರದ್ದು ಅನ್ನೋದು ಇರುತ್ತೆ. ನಾವು ಜಾತಕಗಳಲ್ಲಿ ರಾಹು ಕೆಟ್ಟಿದ್ರೆ ತುಂಬ ಸೂಕ್ಷ್ಮವಾಗಿ ಇರಬೇಕು ಅಂತ ಹೇಳ್ತೀನಿ. ಆದ್ದರಿಂದ ಇನ್ನೊಬ್ಬರನ್ನ ಪೀಡಿಸೋದು ಇಂಥವೆಲ್ಲ ಆಗಬಾರ್ದು ಅಂದರೆ ಕೆಳಗಡೆ ಕೊಟ್ಟಿರೋ ಪರಿಹಾರವನ್ನು ಮಾಡಿ. ಆಮೇಲೆ ರಾಹು ನೀಚಾಗಿದ್ದರೆ ದುರಾಸೆ, ಆಸೆ ಬೃಹುತನ ಹೆಚ್ಚು. ರಾಹು ಚೆನ್ನಾಗಿದ್ದರೆ ಎಕ್ಸ್ಪೆನ್ಷನ್ ಮಾಡ್ತಾರೆ. ಈ ರಾಹು ನೀಚ ಆದಾಗ ಏನಾಗುತ್ತೆ, ಎಕ್ಸ್ಪೆನ್ಷನ್ ಮಾಡೋದಂಗಿರಲಿ, ಯಾರ ಹತ್ರ ಆದರೂ ಕಿತ್ಕೊಂಡಾದರೂ ತನ್ನ ಆಸೆ ತೀರಿಸ್ಕೋಬೇಕು, ಅಷ್ಟು ಆಸೆ ತನಕ ಇರುತ್ತೆ. ಕೆಟ್ಟದು ಅನ್ನೋದು ತುಂಬ ಇರುತ್ತೆ. ಏನಾದರೂ ಮಾಡಿ ನನ್ನ ಆಸೆ ತೀರಿಸ್ಕೋಬೇಕು ಅಂದರೆ ಯಾವ ದಾರಿ ಬೇಕಾದರೂ ಹಿಡಿಯೋಕ್ಕೆ ರೆಡಿ ಇರ್ತಾರೆ ಇವರು. ನೆಕ್ಸ್ಟು ಎಲ್ಲ ರೀತಿಯ ದುಶ್ಚಟಗಳಿಗೆ ಒಳಗಾಗುತ್ತಾರೆ. ರಾಹು ನೀಚರಾದಾಗ ಎಂಥದೋ ಅವ್ರ ತಲೆಯಲ್ಲಿ ಇಲ್ಯೂಸನ್ ಕಲ್ಪನೆ ಇರೋದು, ಕೆಟ್ಟ ಕಲ್ಪನೆಗಳಿಗೆ ಒಳಗಾಗಿ ಕೆಟ್ಟ ಚಟಗಳಿಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಸಿಗರೇಟ್ ಸೇದೋದು, ಕುಡಿಯೋದಾಗಿರ್ಬೋದು, ಇನ್ನೊಬ್ರಿಗೂ ಆಸ್ತಿ ಕಬಳಿಸೋದಾಗಿರ್ಬೋದು, ಬೇರೆಯವ್ರನ್ನ ಸ್ತ್ರೀಯರನ್ನ ಪೀಡಿಸೋದಾಗಿರ್ಬೋದು, ಇನ್ನೊಬ್ರಿಗೆ ಒಡೆಯೋದು, ಗಲಾಟೆಗೆ ಹೋಗೋದು, ಇಂಥವೆಲ್ಲ ಕೆಲಸಗಳನ್ನ ಮಾಡ್ತಾರೆ. ನೆಕ್ಸ್ಟು ಅಪಖ್ಯಾತಿ, ಕೆಟ್ಟ ನಡವಳಿಕೆ, ಪ್ರೀತಿಸಿ ಕೈ ಕೊಡುವುದು. ಒಳ್ಳೆಯ ಹೆಸರು ಎಲ್ಲರಿಂದನೂ ಈ ಥರದ್ದೆಲ್ಲ ಗುಣ ಇದ್ಮೇಲೆ ಕೆಟ್ಟ ಹೆಸರು ಬರಲೇಬೇಕು. ಮತ್ತು ನಡವಳಿಕೆಯನ್ನು ಕೆಟ್ಟ ಮೇಲೆ ಕೊಟ್ಟಿದ್ದೀನಲ್ಲ, ಎಲ್ಲ ಥರ ಕೆಟ್ಟ ನಡವಳಿಕೆ ಇರುತ್ತೆ. ಮತ್ತು ತುಂಬ ಏನು ಮಾಡ್ತಾರೆ, ಒಬ್ರನ್ನ ಲವ್ ಮಾಡೋದು, ಅವ್ರಿಗೆ ಕೈ ಕೊಡೋದು, ಇನ್ನೊಬ್ರು ಲವ್ ಮಾಡೋದು, ಅವ್ರಿಗೆ ಕೈ ಕೊಡೋದು, ಇದು ಸರ್ವೇ ಸಾಮಾನ್ಯ ಆಗುತ್ತೆ. ಇಲ್ಲ ಯಾರಿಗಾದರೂ ಹಣಕಾಸು, ಆಸ್ತಿ ವಿಷಯದಲ್ಲಿ ಮೋಸ ಮಾಡೋದು, ಇದೆಲ್ಲ ಇರುತ್ತೆ ನೋಡಿ. ವ್ಯವಹಾರಗಳಲ್ಲಿ ಮೋಸ ಮಾಡೋದು ಕೊಟ್ಟಿದ್ದೀನಿ ಎಲ್ಲ ಪಾಯಿಂಟು. ಯಾವುದೇ ಮೋಸ ಮಾಡೋದೊಂದು ಜಾಯ್ಮಾನ ಇರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಹೊಟ್ಟೆಯಲ್ಲಿ ಹುಣ್ಣು, ಗಡ್ಡೆ, ಇವ್ರಿಗೆ ಯಾವಾಗ ರಾಹು ಕೆಟ್ಟಿರುತ್ತೋ ಡೈಜೆಷನ್ ಸಿಸ್ಟಮು ಚೆನ್ನಾಗಿರಲ್ಲ. ಗ್ಯಾಸ್ಟ್ರಿಕ್ಕು ಅರ್ಲಿ ಏಜಸ್ಸಲ್ಲೇ ಬರ್ಬೋದು ಅನ್ನೋದು ನೋಡ್ಕೊಳ್ಳಿ. ಯಾಕೆಂದರೆ ಇವತ್ತು ಎಲ್ಲೆಲ್ಲೋ ರೋಡ್ ಸೈಡುಗಳು ತಿನ್ನೋದೇ, ಒಂದು ಹೋಟ್ಲಲ್ಲಿ ತಿನ್ನೋದು, ರೋಡ್ ಸೈಡುಗಳು ತಿನ್ನೋದು, ಈ ಮೈದಾ ಹಿಟ್ಟಿಂದು ಆ ಥರದ್ದು ಬೇಕ್ರಿ ಪ್ರಾಡಕ್ಟ್ಸು ತಿನ್ನೋದು, ಯಾವ್ಯಾವುದೋ ಕೂಲ್ ಡ್ರಿಂಕ್ಸ್ಗಳೇ ಕುಡ್ಕೊಂಡು ಇದಾಗೋದು, ಇವೆಲ್ಲ ಆದಾಗ ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ. ಹಿಂದಿನ ಕಾಲದ ಥರ ಇಲ್ಲ ಇವಾಗ. ಗ್ಯಾಸ್ಟ್ರಿಕ್ ಅನ್ನೋದು ಸರ್ವೇ ಸಾಮಾನ್ಯ. ಮತ್ತು ಹೊಟ್ಟೆಯಲ್ಲಿ ಹುಣ್ಣಾಗೋದು, ಮತ್ತು ಗಡ್ಡೆಗಳು ಆಗೋದು, ಆಪ್ರೇಷನ್ಗಳಾಗೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಮತ್ತು ಯಾವಾಗ ರಾಹು ನೀಚ ಆಗಿರ್ತಾನೋ ವಿಷಜಂತು ಮತ್ತು ಹಾವಿನಿಂದ ತೊಂದರೆ. ಯಾವಾಗ
ಇದಾಗಿರುತ್ತೋ ಯಾವುದಾದ್ರೂ ಇದರದಾಗಿರ್ಬೋದು, ವಿಷ ಹತ್ತಿ ನಾವು ಸಾಯೋ ರೀತಿ ಇರುತ್ತೆ. ಹಾವು ಕಚ್ಚಾದರೂ ಸಾಯ್ಬೋದು, ಈ ಥರ ಯಾವುದಾದ್ರೂ ವಿಷದ್ದು ಇದಾಗಲಿ ನಮಗೆ ಕಚ್ಚಿ ನಾವು ಸಾಯ್ಬೋದು ಅನ್ನೋದು ಇರುತ್ತೆ. ಅಥವಾ ಸರ್ಪ ಶಾಪಕ್ಕೆ ಒಳಗಾಗ್ತಾರೆ ಇವರು. ಅದರಿಂದ ಬೇರೆ ರೀತಿ ಎಷ್ಟೆಷ್ಟೋ ಕಷ್ಟಗಳು ಜೀವನದಲ್ಲಿ ಮಕ್ಕಳಾಗದೇ ಇರ್ಬೋದು, ಮದುವೆ ಆಗದೆ ಇರ್ಬೋದು, ಇನ್ನೇನೋ ಒಂದು ಸಮಸ್ಯೆಗಳು ಅನ್ನೋದು, ಆಸ್ತಿ ಕಳ್ಕೊಬೋದು, ಹಣಕಾಸು ಕಳ್ಕೊಬೋದು, ಇವೆಲ್ಲ ಇರುತ್ತೆ ರಾಹು ನೀಚನಾದಾಗ ಅಂತ ಹೇಳ್ತೀವಿ. ಏನು ಮಾಡಬೇಕು ರಾಹು ನೀಚ ಪರಿಹಾರ ಏನು? ಆಂಜನೇಯನ ಪ್ರಾರ್ಥನೆ, ರಾಹು ಬೀಜ ಮಂತ್ರ, ರಾಹು ಗ್ರಹ ಮಂತ್ರ, ರಾಹು ಪೀಡಾ ಪರಿಹಾರ ಮಂತ್ರ ಜಪ, ಶನಿವಾರದಂದು ಕಪ್ಪು ಉದ್ದು ದಾನ ಅಂತ. ಆಂಜನೇಯಿಂದಾದರೂ ಸರಿ, ರಾಹು ದೇವರದು ಅಂದರೆ ಸುಬ್ರಹ್ಮಣ್ಯಂದಾದರೂ ಸರಿ, ದುರ್ಗಾದೇವಿನ ಇದು ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಗೊತ್ತಾ, ಭೂವರಾಹ ಸ್ವಾಮಿಯನ್ನು ಇದು ಮಾಡಿದಾಗ ಭೂಮಿ ಸಮಸ್ಯೆ ಇಂಥವು ರಾಹು ನೀಚ ಆದಾಗ ಬರೋದುಂಟು. ಅಂಥ ಸಮಯದಲ್ಲೂ ಸತ ಭೂವರಾಹ ಸ್ವಾಮಿನ ಪೂಜೆ ಮಾಡಿದ್ರೆ ಒಳ್ಳೆಯದು. ಭೂವರಾಹ ಸ್ವಾಮಿ ದೇವ್ರದ್ದು ಮಂತ್ರಗಳು ಅದನ್ನು ಹೇಳ್ಕೊಳೋದು. ಈಗ ಮತ್ತು ರಾಹುದೆಲ್ಲ ಕೊಟ್ಟಿದ್ದೀನಲ್ಲ, ಇದು ಮಾಡಿ ಕಪ್ಪು ಉದ್ದು, ಬರೇ ಬೆಳ್ಳಿಗಿರೋ ಉದ್ದು ಬರುತ್ತೆ, ಮೇಲ್ಗಡೆ ಕಪ್ಪು ಸಿಪ್ಪೆ ಥರದ್ದು ಉದ್ದಿರುತ್ತೆ ಉಂಡೆಕಾಳು, ಅದನ್ನು ಶುಕ್ರವಾರ ನೆನೆಸಿ ಶನಿವಾರ ತಿನ್ನಿಸಿ ಹಸುಗೆ. ಇಲ್ಲ ಅಂದರೆ ಶನಿವಾರದ ಹೊತ್ತು ಕಪ್ಪುದ್ದು ಯಾವುದಾದ್ರೂ ನವಗ್ರಹ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಅಲ್ಲಿರೋ ಪುರೋಹಿತರಿಗೆ ಕೊಟ್ಟರೆ ನಿಮಗೆ ರಾಹು ದೋಷದ್ದು ಪ್ರಭಾವ ಕಡಿಮೆ ಆಗುತ್ತೆ. ಉದ್ದಿನೊಡೆ ಹಾರ ಹಾಕೋದು ಇಂಥವೆಲ್ಲ ಇರುತ್ತೆ, ಅವನ್ನು ಸತ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ಕೇತು ಕೊನೆಯದು. ಕೇತು ನೀಚನಾದಾಗ ಯಾವ ಕಾರಕತ್ವದ ನ್ಯೂನ್ಯತೆ ಉಂಟಾಗುತ್ತದೆ ತಿಳ್ಕೊಳ್ಳೋಣ. ಅತೀವ ದುಃಖ ಮತ್ತು ನಷ್ಟವನ್ನು ಉಂಟು ಮಾಡುತ್ತಾನೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿರ್ಲಿಪ್ತತೆ. ಏನಂದರೆ ಕೇತು ಯಾವಾಗ ನೀಚ ಆಗ್ತಾನೆ ಆವಾಗ ಏನಾಗುತ್ತೆ, ತುಂಬ ದುಃಖ. ಎಷ್ಟು ದುಃಖ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ. ಮತ್ತು ಎಲ್ಲದರಲ್ಲೂ ಕಳ್ಕೊಳೋದು. ಕೇತು ಅಂದ್ರೇ ಡಿಸ್ಟ್ರಕ್ಷನ್ನು ಮತ್ತು ಕಟ್ ಮಾಡಾಕೋದು. ಅದರಿಂದ ಏನೇ ಇರಲಿ ನಷ್ಟ ಅನ್ನೋದು ಉಂಟು ಮಾಡ್ತಾನೆ ಕೇತು. ಮತ್ತು ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಅನ್ನೋದು ಇರೋದಿಲ್ಲ. ಬುದ್ಧಿಮತ್ತೆ ಕಡಿಮೆ, ಕಲ್ಪನಾ ಶಕ್ತಿ ಕುಂಠಿತ, ಆಂತರಿಕ ಗುದ್ದಾಟ, ಒಟ್ಟಿನಲ್ಲಿ ಅವ್ಯವಸ್ಥೆಯ ಆಗರದಲ್ಲಿ ಇರುತ್ತಾರೆ. ಬುದ್ಧಿ ಅನ್ನೋದೇ ಕಡಿಮೆ, ನೆನಪೇ ಇರಲ್ಲ. ಮತ್ತು ಮನಸ್ಸೊಳಗಡೆ ಅವರು ಇದಕ್ಕೆ ಅವ್ರ ಗುಣಕ್ಕೆ ಅವರೇ ಗುದ್ದಾಡ್ಕೊಳೋದು ಮನಸ್ಸಿನಲ್ಲೇ, ಆಯಿತಾ. ಮತ್ತು ಯಾವುದೇ ಒಂದು ವ್ಯವಸ್ಥೆ ಅನ್ನೋದು ಮಾಡೋ ಕೆಲಸಗಳಲ್ಲಾಗಲಿ ಅವರಿರೋ ಸ್ಥಳದಲ್ಲಾಗಲಿ ಇರಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಅಧರ್ಮದ ಕಡೆ ವಾಲುತ್ತಾರೆ. ಯಾವಾಗ ಕೇತು ಚೆನ್ನಾಗಿದ್ದರೆ ಮೋಕ್ಷಕಾರಕ ಕೇತು ಅಂತ ಹೇಳ್ತೀವಿ, ಧಾರ್ಮಿಕ ಗುಣ ಹೆಚ್ಚುತ್ತೆ ಅಂತ ಹೇಳ್ತೀವಿ. ಕೇತು ನೀಚ ಆದಾಗ ಏನಾಗುತ್ತೆ, ಕಾರಕತ್ವ ನ್ಯೂನ್ಯತೆ. ಅಧರ್ಮದ ಕಡೆ ಎಂಥದ ದಾರಿ, ಹೆಂಗೆ ಬೇಕಾದ್ರೂ ದುಡ್ಡು ಮಾಡೋಣ, ಯಾವ ದಾರಿಯಲ್ಲಿ ಬೇಕಾದರೂ ಹೋಗೋಣ, ಹೆಂಗೆ ಬೇಕಾದರೂ ಬದುಕೋಣ ಅನ್ನೋದು ಇರುತ್ತೆ. ಮತ್ತು ಇನ್ನೇನಾಗುತ್ತೆ, ಅಪಯಶಸ್ಸು ಉಂಟಾಗುತ್ತೆ. ನಾವು ಕೇತುನ ಕೀರ್ತಿಕಾರಕ ಕೇತು ಅಂತ ಹೇಳ್ತೀವಿ. ಯಾವುದೇ ಒಂದು ರಥದಲ್ಲಿ ಧ್ವಜವಾಗಿ ಕೇತು ನಿಂತಿರ್ತಾರಂತೆ. ಆ ರೀತಿ ಕೇತು ಚೆನ್ನಾಗಿದ್ದರೆ ಕೀರ್ತಿಯನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಉತ್ತುಂಗಕ್ಕೆ ಆರ್ತೀವಿ ಅಂತ ಧ್ವಜವನ್ನು ತೋರಿಸುತ್ತೆ. ಆದರೆ ಕೇತು ನೀಚ ಆದಾಗ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಇವ್ರಿಗೆ ಉಂಟಾಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ಆಕಸ್ಮಿಕ ಸಾವು ಅಥವಾ ವಿಷಜಂತು ಅಥವಾ ವಿಷದಿಂದ ಸಾವು ಅಥವಾ ಆತ್ಮಹತ್ಯೆ. ಕೇತು 3ನೇ ಮನೆಯಲ್ಲಿ ಏನಾದರೂ ನೀಚನ ಬಿಟ್ಟರೆ ಸುಯಿಸೈಡೇ ಮಾಡ್ಕೊಂಡು, ತುಂಬ ಸುಯಿಸೈಡ್ ಅಟೆಂಪ್ಟು ಜಾಸ್ತಿ ಇರುತ್ತೆ ಕೇತು. ಮತ್ತು ಇದ್ದಕ್ಕಿದ್ದಂಗೆ ದಿಢೀರಂತ ಸಾಯೋದು. ವಿಷಜಂತುಗಳು ಯಾವಾಗ ರಾಹು ಕೇತು ಆದರೆ ವಿಷದಿಂದ, ಕೇತು ಆದರೆ ಸ್ವಲ್ಪ, ರಾಹು ಆದರೆ ಜಾಸ್ತಿ. ಇಲ್ಲಿ ಸ್ವಲ್ಪ ವಿಷನೂ ನೀಚನಾದಾಗ ಅತ್ಯಂತ ಕ್ರೂರವಾಗಿ ಕಾಡ್ಬೋದು ಅಂತ ಹೇಳ್ಬೋದು. ಮತ್ತು ಕೇತು ನೀಚನಾದ ಇನ್ನೇನಾಗುತ್ತೆ ಅಂದರೆ ಚರ್ಮರೋಗ, ಕುಷ್ಠ, ಹುಣ್ಣು, ಕ್ಯಾನ್ಸರ್, ಜ್ವರ ಮುಂತಾದವುಗಳಿಂದ ನರಳಾಟ, ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ. ಕುಷ್ಠರೋಗ ಅಂತ ಗೊತ್ತಲ್ಲ, ಕಾಲುಗಳಿಗೆಲ್ಲ ಇದಾಗಿ ಮತ್ತು ಮೈಯೆಲ್ಲ ಇದಾಗ ಅಂಥದ್ದು ಕುಷ್ಠರೋಗದಿಂದ ಬಳಲೋದು, ಹತ್ರ ಯಾರೂ ಸೇರಿಸ್ಕೊಳಲ್ಲ. ಮತ್ತು ಹುಣ್ಣುಗಳು ಆಗೋದು ಶರೀರದಲ್ಲಿ, ಹಲ್ಲಲ್ಲಿ. ಮತ್ತು ಕ್ಯಾನ್ಸರು ಯಾವಾಗ 6ನೇ ಮನೆ ಅಧಿಪತಿ ಜೊತೆಗೋ ಆ ಕ್ಯಾನ್ಸರ್ ಕಾರಕ ಶನಿ, ಕುಜ ಇಂಥವು ಗ್ರಹಗಳು ನೋಡಬೇಕು. ಗಡ್ಡೆ ಇಂಥವೆಲ್ಲ ಇರಬೇಕು ಅಂದರೆ ಪಾಪ ಗ್ರಹಗಳ ಜೊತೆಗೆ ಈ ಕೇತುನು ನೀಚನಾದ ಕೇತು ಸೇರಿದಾಗ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಮತ್ತು ಜ್ವರ ಅನ್ನೋದು ಸರ್ವೇ ಸಾಮಾನ್ಯ ಆಗಿರುತ್ತೆ.
ಬಾಲರಿಷ್ಟ ಇರೋರು ಇಂಥವೆಲ್ಲ ನೋಡ್ಕೊಳ್ಳಿ, ಮಾಡಿಕೊಂಡು ಆ ಕೆಳಗಡೆ ಕೊಟ್ಟಿದ್ದೀನಲ್ಲ ಪರಿಹಾರ ಮಾಡ್ಕೊಳ್ಳಿ. ಯಾವ ಗ್ರಹದಕ್ಕೆ ಏನು ಮಾಡಬೇಕು ಅನ್ನೋದೆಲ್ಲದರಲ್ಲೂ ಕೊಟ್ಟಿದ್ದೀನಿ. ಇಲ್ಲಿ ಕೇತು ಗ್ರಹಕ್ಕೆ ಗಣಪತಿ ಪ್ರಾರ್ಥನೆ, ಕೇತು ಬೀಜ ಮಂತ್ರ, ಕೇತು ಗ್ರಹ ಮಂತ್ರ, ಕೇತು ಪೀಡಾ ಪರಿಹಾರ ಮಂತ್ರ ಜಪ ಮಾಡಿ ಅಂತ ಹೇಳಿದ್ದೀನಿ. ಮಂಗಳವಾರದಂದು ಉರುಳಿ ದಾನ ಮಾಡಿ ಅಂತ ನಾನು ಹೇಳಿದೆ. ಸೋಮವಾರ ನೆನೆಸಿ ಮಂಗಳವಾರ ಹುರುಳಿಕಾಳು ದಾನ ಇದು ಹಸುಗೆ ತಿನ್ನಿಸಿ, ಇಲ್ಲ ಮಂಗಳವಾರದ ಹುರುಳಿಕಾಳು ಒಣ ಹುರುಳಿಕಾಳು ಯೋಗ್ಯರಿಗೆ ದಾನ ಮಾಡಿ ಅಂತ ಹೇಳ್ತೀವಿ. ಈ ಥರದ್ದು ಮಾಡೋದ್ರಿಂದ ಕೇತು ಗ್ರಹದ್ದು ಏನಾಗುತ್ತೆ, ನೀಚದ್ದು ಇದಾಗುತ್ತೆ. ಗಣಪತಿ ಗರಿಕೆ ಇಡಿ, ಬೆಲ್ಲ ನೈವೇದ್ಯ ಇಡಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಸಂಕಷ್ಟಿ ಮಾಡಿ, ಇನ್ನೂ ನಿಮಗೆ ಅನಿಸಿದ್ದು ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ, ಮತ್ತು ಕುದುರೆಗಳಿಗೂ ಅಷ್ಟೇ ಹುರುಳಿಕಾಳು ತಿನ್ಸಿದ್ರೆ ಇದಾಗುತ್ತೆ. ಕುದುರೆ ಎಲ್ಲರಿಗೂ ಸಿಗೋದಿಲ್ಲ, ಆದ್ದರಿಂದ ನಾವು ಏನು ಹೇಳ್ತೀವಿ, ಹಸುಗೆ ತಿನ್ನಿಸಿ ಅಂತ ಹೇಳ್ತೀವಿ. ಇದಿಷ್ಟು ನವಗ್ರಹಗಳದ್ದು ಕಾರಕತ್ವದಲ್ಲಿ ನ್ಯೂನ್ಯತೆ ಉಂಟಾದರೆ ಏನೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ತೋರಿಸಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ರಾಹು ಕೇತು ಗ್ರಹಗಳಿಗೆ ಈ ಥರ ದೋಷ ಇದ್ದರೆ ಸರ್ಪದೋಷನ ಪರಿಹಾರ ಮಾಡಿಕೊಡಿ. ಆಶ್ಲೇಷ ಬಲಿ, ಇದು ನಾಗ ಪ್ರತಿಷ್ಠಾಪನೆ ಮತ್ತು ಸರ್ಪ ಸಂಸ್ಕಾರ ಅವರ ಜಾತಕದಲ್ಲಿ ದೋಷದ ತೀವ್ರತೆ ನೋಡಿಕೊಂಡು ಮಾಡಿಕೊಳ್ಳಬೇಕಾಗತ್ತೆ. ಇಷ್ಟನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.